ಬಟ್ ಸರ್ಕಾರದ ಅನುದಾನ ಕೊಟ್ಟ ಮೇಲೆ ಅಭಿವೃದ್ಧಿ ಆಗಿಲ್ಲ. ನಿಮ್ಗೆ ನೆನಪಿರ್ಲಿ, ಸಮುದಾಯದ ಎಲ್ಲರೂ ಸೇರಿ ಒಂದು ಯೂನಿಟ್ ಮಾಡಿ ಮಾಡಿ ಕೊಡಿ ಸ್ವಾಮಿ. ಸಮುದಾಯದಲ್ಲಿ ಎಷ್ಟು ಕೋಟಿ ಕೊಡೋಕ್ಕಾಗತ್ತೆ? ಇವತ್ತು ಬಡಾವಣೆಗಳು ನಿರ್ಮಾಣ ಮಾಡ್ತಾರೆ JSS ಅವರು, BJS ಅವರು ಬಡಾವಣೆಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ ಅವರು ಬಡಾವಣೆಗಳು ನಿರ್ಮಾಣ ಮಾಡಿ ಅವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕಟ್ತಾವ್ರೆ. ಅಲ್ಪಸಂಖ್ಯಾತರು ಅವರು ಬಡಾವಣೆಗಳು ನಿರ್ಮಾಣ ಮಾಡಿ ಅವ್ರೂ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆ ತೊಗೊತಾರೆ. ಟ್ಯಾಕ್ಸ್ ಕಟ್ಟೋರು ಯಾರು ಅದಕ್ಕೆ? ಅವ್ರೇನು ಟ್ಯಾಕ್ಸ್ ಕಟ್ತಾರಾ? ಅನುದಾನ ಕೊಡೋದೇ ಇಲ್ವ ಅವ್ರಿಗೆ? ಅನುದಾನ ಇಲ್ದಿರ ನೀವು ಅವ್ರ ಮಠಗಳು ಅಷ್ಟು ದೊಡ್ಡ ಮಠ ಬೆಳೆಯೋಕ್ಕಾಗತ್ತಾ? ಜನ ಕೊಡೋ ದುಡ್ಡೆಲ್ಲ ದೊಡ್ಡ ದೊಡ್ಡ ಮಠ ಮಾಡೋಕ್ಕಾಗುತ್ತಾ? ಅಷ್ಟು ವಿದ್ಯಾಸಂಸ್ಥೆಗಳು ಮಾಡೋಕ್ಕಾಗತ್ತಾ? ಅಲ್ಲ, ಈಗ ಬೆರಳಿಕೆ ಸಂಸ್ಥೆಗಳ ಬಗ್ಗೆ ಹೇಳಿದ್ರೆ ನೀವು ಸಿದ್ಧಗಂಗಾ ಸರ್, ನಮ್ಮಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ ಸರ್, ಅವರಲ್ಲಿ ಶ್ರೀಮಂತರು, ಆಯಿಲ್ ಕಂಪ್ನಿಗಳು, ಟ್ರೇಡರ್ಸ್ಗಳು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳಿದ್ದಾರೆ. ಅವರು ಕೊಡ್ಬೋದೇನೋ, ನೀವು ಹೇಳೋ ಥರ ಕೊಡ್ಬೋದೇನೋ. ನಮ್ಮಲ್ಲಿ ಬಡವರು ಸರ್, ನಮ್ಮನ್ನು ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರ ನಾವು ಕೇಳ್ಕೊತಾ ಇರೋದು ಏನಂದರೆ, ನಮ್ಮನ್ನು ಅಭಿವೃದ್ಧಿ ಮಾಡಿ ಸ್ವಾಮಿ, ನಮ್ಮ ಜಾತಿನ ಅಭಿವೃದ್ಧಿ ಮಾಡಿ ಸ್ವಾಮಿ. ನಮಗೇನು ನೀವು ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ನಮ್ಮ ಹೊಟ್ಟೆ ತುಂಬಲ್ಲ, ಅಮರ ಶಿಲ್ಪಿ ಜಕಣಾಚಾರ್ಯ ಸಂಸ್ಕರಣದಲ್ಲಿ ನಮಗೇನು ಹೊಟ್ಟೆ ತುಂಬಲ್ಲ. ನಿಗಮ ಮಾಡಿದರೆ ಅದಕ್ಕಾರ ಹೊಟ್ಟೆ ತುಂಬಿಸಿ ಸ್ವಾಮಿ ಅಂದರೆ ಅದು ಮಾಡಲ್ಲ. ನಾವು ಯಾರನ್ನು ಕೇಳ್ಬೇಕು ಸ್ವಾಮಿ? ಸೊ ಒಟ್ಟಾರೆ ಅಲ್ಪ ತೃಪ್ತಿಯಲ್ಲಿ ಸಮಾಜ, ನಾವು ಅಲ್ಪ ತೃಪ್ತಿಯಲ್ಲಿದ್ದೀವಿ ಸ್ವಾಮಿ, ಇದು ಒಪ್ಕೊಳ್ಬೇಕಾಗಿರೋ ಮಾತು. ನಾವು ಅಲ್ಪ ತೃಪ್ತಿಯಲ್ಲಿದ್ದೀವಿ. ಬಟ್ ಇದೆಲ್ಲದರ ಮಧ್ಯೆ ಈಗ ನೀವು ಸರ್ಕಾರಕ್ಕಾಗಿರ್ಬೋದು ಅಥವಾ ಈ ವಿರೋಧ ಪಕ್ಷಕ್ಕಾಗಿರ್ಬೋದು, ನೀವು ಬಿಸಿ ಮುಟ್ಟಿಸೋಕ್ಕೆ ನಿಮ್ಮ ಸಂಘಟನೆಯಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅಂದರೆ ಚುನಾವಣೆ ಬಂದಾಗ ಯಾರು ನಿಮ್ಮ ಅಭಿವೃದ್ಧಿಗೆ ಅಥವಾ ನಿಮ್ಮ ಸಮುದಾಯಕ್ಕೆ ಶ್ರೇಯಾಭಿವೃದ್ಧಿಗೆ ಶ್ರಮಿಸ್ತಾರೋ ಅಂಥವ್ರಿಗೆ ನೀವು ಮತದಾನ ಮಾಡ್ಬೋದು, ಅಂಥವ್ರಿಗೆ ನೀವು ಇದು ಮಾಡ್ಬೋದಲ್ಲ ಸ್ವಾಮಿ. ಗೆಲ್ಲೋವರೆಗೂ ಪ್ರತಿಯೊಬ್ಬರು ಹೇಳೋದು ಅದೇ ಸ್ವಾಮಿ. ಗೆಲ್ಲೋವರೆಗೂ ನಾವು ನಿಮ್ಮ ಸಮಾಜನ ಮೇಲೆ ಕೆತ್ಕೊಂಡು ಹೋಗ್ತೀವಿ, ನಿಮ್ಮ ಸಮಾಜಕ್ಕೆ ಏನು ಬೇಕೋ ಅನುಕೂಲಗಳು ಕೊಡ್ತೀವಿ, ನಿಮ್ಮ ಸಮಾಜಕ್ಕೆ ಏನು ಬೇಕೋ ಮಾಡ್ತೀವಿ ಅಂತಾರೆ ಸ್ವಾಮಿ. ನಾವು ಅವ್ರು ನಂಬ್ಕೊಂಡೇ ಓಟ್ ಹಾಕ್ತೀವಿ ಸ್ವಾಮಿ. ಓಟ್ ಹಾಕಿದ್ಮೇಲೆ ನಮ್ಮನ್ನು ಗಮನನೇ ಹರಿಸಲ್ಲ. ಈ ನಮ್ಮನ್ನು ಒಬ್ಬರನ್ನೇ ಗಮನ ಹರಿಸಲ್ಲ ಅಂತ ತಿಳ್ಕೊಬೇಡಿ. 108 ಜಾತಿನೂ ಗಮನ ಹರಿಸಲ್ಲ, 108 ಜಾತಿನೂ ಗಮನ ಹರಿಸಲ್ಲ. ಯಾರೋ ಪುಣ್ಯಾತ್ಮರು ಒಬ್ಬೊಬ್ಬರು ಇದ್ದಾರೆ, ರಾಮಲಿಂಗಾರೆಡ್ಡಿ ಅಂತವರು, ಸತೀಶ್ ರೆಡ್ಡಿ ಅಂತವರು. ಅಂಥವ್ರು ಏನೋ ಒಂದು ಮನೆ ಬಾಗಿಲಿಗೆ ಹೋದರೆ, ಆಯ್ತಪ್ಪ ನನ್ನ ಕೈಲಿ ಏನಿದೆ ನಾನು ಮಾಡ್ಕೊಡ್ತೀನಪ್ಪ ಅಂತ ಸ್ವಲ್ಪ ಮಾಡೋಂಥ ಮಿನಿಸ್ಟ್ರುಗಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಶೋಕ್ ಅವ್ರು ಮಾಡ್ತಾರೆ, ಅಶ್ವಥ್ ನಾರಾಯಣವ್ರು ಮಾಡ್ತಾರೆ, BJPಯಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯವ್ರು ಮಾಡ್ತಾರೆ, ಕಾಂಗ್ರೆಸ್ಸಲ್ಲಿ ನಮ್ಮ ಕೃಷ್ಣಪ್ಪ ಅವ್ರು, ಲೇಔಟ್ ಕೃಷ್ಣಪ್ಪ ಅವ್ರು ಮಾಡ್ತಾರೆ, ಆಮೇಲೆ ನಮ್ಮ ಸೋಮಣ್ಣವ್ರು ಮಾಡ್ತಾರೆ. ನಮ್ಮ ಜನಾಂಗಕ್ಕೆ ಕೆಲವ್ರು ಮಾಡ್ತಾರೆ ಸರ್. ಕೆಲವ್ರು ನಮ್ಮ ಜನಾಂಗನ ಗುರ್ಸೋದೇ ಇಲ್ಲ, ಅವ್ರ ಕಣ್ಣಿಗೂ ತಲೆನೂ ಕೆಡ್ಸ್ಕೊಳಲ್ಲ. ನಾನು ಹೇಳೋದು ಇಷ್ಟೇ ಸರ್, ನಮ್ಮ ಜನಾಂಗ ಜೊತೆಗೆ ಹಿಂದುಳಿದ ವರ್ಗದ ಎಲ್ಲ ಜನಾಂಗನೂ ಸರ್ಕಾರ ಗುರುತಿಸ್ಬೇಕು, ಎಲ್ಲರಿಗೂ ಅನುಕೂಲ ಕೊಡಬೇಕು. ಎಲ್ರಿಗೂ ರಾಜಕೀಯ ಸ್ಥಾನಮಾನಗಳನ್ನ ಕೊಟ್ಟರೆ ಈ ಸಮಾಜ, ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರನ್ನು ಬಿಟ್ಟರೆ, ಅವ್ರನ್ನ ಓಲೈಸೋದು ಬಿಟ್ಟರೆ ಬೇರೆ ಯಾರನ್ನೂ ಓಲೈಸ್ತಾ ಇಲ್ಲ. ದಯಮಾಡಿ ಅದನ್ನು ಬಿಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ತಲೆಗೆ ಹಾಕೋಬೇಕು. ನೋಡಪ್ಪ, ಇವ್ರನ್ನೇ ನಾವು ಓಲೈಸ್ಕೊಂಡು ಹೋದರೆ ಮುಂದಿನ ದಿನ ಚುನಾವಣೆಗೆ ನಮ್ಗೆ ತೊಂದರೆ ಆಗುತ್ತೆ, ಎಲ್ಲರನ್ನೂ ನಾವು ಓಲೈಸ್ಕೊಂಡು ಹೋಗೋಣ ಅನ್ನೋ ಭಾವನೆ ಅವ್ರು ಬೆಳೆಸ್ಕೋಬೇಕು. ಇಲ್ಲ, ಅವರು ನೇರವಾಗಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಇಲ್ಲ ರೀ ಅಲ್ಪಸಂಖ್ಯಾತ ಭಾಳ ಒಳ್ಳೆಯವರು, ಭಾಳ ಇವರು ಹಿಂದೂ ಧರ್ಮದವರು ಕೊಳೆಗಾರರು ಅಂತಾರೆ. ಇದೆಲ್ಲ ನಮಗೆ ಕೇಳಲಿಕ್ಕೆ ಬೇಜಾರಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿ ಇವತ್ತಿರ್ಬೋದು ಅವರು, ಇನ್ನು ಮುಂದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಯಾವುದೂ ಶಾಶ್ವತ ಇಲ್ಲ. ಅದರಿಂದ ಈ ಜನಾಂಗಕ್ಕೆ, ಈ ರಾಜ್ಯಕ್ಕೆ, ಈ ಮಹಾರಾಜರು ಏನು ಮಾಡಿದ್ರು, ಮೈಸೂರು ಮಹಾರಾಜರು ಅಂಥ ಯೋಚನೆಗಳನ್ನ ಮಾಡಬೇಕೇ ಹೊರ್ತಿವರು. ಬರೀ ಗ್ಯಾರಂಟಿಗಳು, ಬಿಟ್ಟು ಗ್ಯಾರಂಟಿ ಯೋಜನೆಗಳು ಕೊಟ್ಟು ನಮಗೆ ಮತ ಹಾಕ್ತಾರೆ ಅನ್ನೋದು ಮಾತ್ರ ನಿಜವಾಗಿ ಮುಂದಿನಗಳಲ್ಲಿ ಇವರು ನಂಬಬಾರ್ದು. ಜನ ಈಗ ರೋಸ್ ಹೋಗಿದ್ದಾರೆ, ಮುಂದಿನ ದಿನಗಳಲ್ಲಿ ನಂಬುದಿರ. ಈಗೇನು ಮಾಡಬೇಕು ಅದನ್ನು ಮಾಡಲಿ ಅಂತ ನನ್ನ ಭಾವನೆ ಸರ್. ಈಗ ಸರ್ಕಾರನ ದೂರೋದಾಗಲಿ, CM ಅವ್ರು ದೂರೋದಾಗ್ಲಿಕ್ಕಿಂತ ಇಲ್ಲಿ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದರೆ ಇದೆಲ್ಲ ಬರ್ತಿತ್ತ ಸರ್? ಇವತ್ತು ಗಲಾಟೆ ಮಾಡ್ತಾರೋದು ಯಾರು ಸರ್? ಮದ್ದೂರಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ಇವಾಗ ಬೆಳಗಾಮಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ನಿಮಗೆ ಹುಬ್ಳಿಯಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ಚಿಕ್ಕಮಂಗ್ಳೂರಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ಇವ್ರನ್ನೆಲ್ಲ ದಿನ ಬೆಳಗ್ಗೆ ಆದರೆ ವಿರೋಧ ಪಕ್ಷದವ್ರಿಗೆ ಇನ್ನೇನು ಕೆಲಸ ಇಲ್ಲ ಸರ್. ಬರೀ ನಾವು ಅಲ್ಲಿ ಗಲಾಟೆ ಮಾಡೋದು, ಅದಕ್ಕೆ ನಾವು ಹೋಗಿ ಪ್ರೊಟೆಕ್ಟ್ ಮಾಡೋದು. ನಮ್ಮ ಈ ಥರ ಮಾಡಿಟ್ಬಿಟ್ರು ಗೌರ್ಮೆಂಟು ಸರಿಸಮಾನವಾಗಿ ಎಲ್ಲ ನೋಡಿದರೆ ವಿರೋಧ ಪಕ್ಷದವರು ತಪ್ಪು ಮಾಡಿದಾಗ ಮಾತ್ರ ಕೇಳ್ಬೋದು ಸರ್. ತಪ್ಪು ಮಾಡಿದ್ರೆ ಹೋದರೆ ನೀವು ಆಡಳಿತ ಪಕ್ಷನ ಕೇಳೋಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದಾಗ ಇವಾಗ ತಪ್ಪು ಮಾಡಿದ್ರು ಅಲ್ಲಿ ನಾವು ಹೋಗಿ ನಿಂತ್ಕೊಂಡ್ವಿ, ಅಲ್ಲಿ ತಪ್ಪು ಮಾಡಿದ್ರು ಬೆಳಗಾಮಲ್ಲಿ ನಿಂತ್ಕೊಂಡ್ವಿ. ಈಗ ಸಂಗಮೇಶ್ವರ್ ಏನು ಹೇಳಿದ್ರು ಸರ್? ಮುಂದಿನ ಜನ್ಮದಲ್ಲಿ ನಾನು ಹೊರಟೋಗ್ತೀನಿ ಇಸ್ಲಾಮಿಕ್ ಧರ್ಮಕ್ಕೆ, ಮತ್ತು ನಾನು ಇಸ್ಲಾಮಿಕಲ್ಲಿ ಹುಡ್ತೀನಿ ಅಂದರು. ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ರು ಸರ್? ನಮ್ಮ ಮುಂದಿನ ಜನ್ಮ ಇದೆ, ನನಗೆ ಇಸ್ಲಾಮಿಕ್ ಧರ್ಮದಲ್ಲಿ ಹುಡ್ತೀನಿ ಅಂದರು. ದೇವೇಗೌಡರು ಅದೇ ಥರ ಹೇಳಿದ್ರು. ಇವ್ರು ಹಂಗೆ ಹೇಳೋರೆಲ್ಲ ಅವಾಗ ಹೋಗೋ ಬದಲು ಇವಾಗಲೇ ಹೊರಟೋಗ್ಲಿ ಅಂತ ನಮ್ಮ ಇಡೀ ರಾಜ್ಯದೊಂದು ಕನಸಿದೆ ಸರ್.
ಅವತ್ತು ಹೋಗ್ತೀನಿ ಅನ್ನೋ ಬದಲು ಇವತ್ತೇ ಹೋಗಿ ಸೇರ್ಕೊಂಬಿಟ್ರೆ ನಮ್ಗೆ ಆ ಸ್ಥಾನ ಆದರೂ ನಮ್ಗೆ ಖಾಲಿ ಆಗುತ್ತೆ ಅಂತ ಒಂದು ಆಸೆ ಸರ್. ಅಲ್ಲ ಬಿಜೆಪಿ ಅವರು ಬರೇ ಕೋಮುವಾದ ಕೋಮುವಾದ ಸೃಷ್ಟಿ ಮಾಡೋದ್ರೆ ನೀವು ಕೋಮುವಾದ ಕಲಿಸಿದ್ದೀರಾ. ಒಳ್ಳೆ ಕೆಲಸ ಇಸ್ಲಾಮಿಕ್ ಧರ್ಮನ ಓಲೈಸ್ಕೊಳೋದು ಮೊದಲು ಬಿಡಿ, ಓಲೈಸ್ಕೊಳೋದು ಬಿಡಿ. ನೀವು ಮೊನ್ನೆ ಮಾಡಿದ್ರಿ ಯಾವುದೋ ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತಲ್ಲ ಮುಸಲ್ಮಾನರದು, ಆ ಕಾರ್ಯಕ್ರಮ ಮಾಡಿದ್ರಿ. ನಾವೇನಾದರೂ ತೊಂದರೆ ಕೊಟ್ವಾ? ನೀವು DJ ಹಾಕ್ಕೊಂಡೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋದ್ರಲ್ಲ, ಯಾರಾದರೂ ಒಂದು ಕಲ್ಲು ಹೊಡೆದ್ರ? ನಾವು ಗಣೇಶನ ಕುಂಡಿಸಿದಾಗ ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಮಸೀದಿ ಮುಂದೆ ಬರಬಾರ್ದು ಅಂತ ಕಾನೂನೇನು? ನಾವೇನಾದರೂ ಪಾಕಿಸ್ತಾನದಲ್ಲಿದ್ದೀವ? ಅಲ್ಲ ಅದಕ್ಕಂತಾನೆ ಸರ್ಕಾರ ಅರೆಸ್ಟ್ ಮಾಡಿದೆಯಲ್ಲ, ತಪ್ಪು ಮಾಡೋದು ಅರೆಸ್ಟ್ ಮಾಡಿದೆಯಲ್ಲ ಸರ್. ಮಾಡ್ತೀರಾ, ಇನ್ನೊಂದು ತಿಂಗಳಿಗೆ ಬಿಟ್ಟು ಕಳಿಸ್ತೀರಾ, ಇನ್ನೊಂದು ತಿಂಗಳಿಗೆ ಬಿಟ್ಟು ಕಳಿಸ್ತೀರಾ. DJ ಹಳ್ಳಿ KG ಹಳ್ಳಿಯಲ್ಲಿ ಆಗಿದ್ದೇನು ಸರ್ ನಿಮಗೆ? ಮಾಡಿದ್ದು ಎಷ್ಟು ಜನಕ್ಕೆ ಕೊಟ್ಟರು ಸರ್? 6000 ಜನ ಹೋಗಿ ಗಲಾಟೆ ಮಾಡಿ ಬೆಂಕಿ ಇಕ್ಕಿದ್ರು ಮಿನಿಸ್ಟ್ರ್ ಮನೆಗೆ. ಶಿಕ್ಷೆ ಕೊಟ್ಟಿದ್ದು ಎಷ್ಟು ಜನ ಸರ್? 4 ಜನಕ್ಕೆ. ಆ 4 ಜನ 3 ತಿಂಗಳು ವಾಪಸ್ ಬರ್ತಾರೆ ಮನೆಗೆ. ಅವ್ರಿಗೆ ಬಲ ಇದೆ, ಸರ್ಕಾರ ಅವ್ರ ಸಪೋರ್ಟ್ ಇದೆ. ನಾವೇನಾದರೂ ಗಲಾಟೆ ಮಾಡಿದೆ ಹಿಂದೂ ಧರ್ಮದವ್ರು ಗಲಾಟೆಯಲ್ಲಿ ನೋಡಿ, ನಾವು 500 ಜನ ಹೆಂಗಸರಿಗೆ ಕೇಸ್ ಬುಕ್ ಮಾಡಿದ್ದಾರೆ ಮದ್ದೂರಲ್ಲಿ. ಯಾವುದಕ್ಕೋಸ್ಕರ ಮಾಡಿದ್ರು ಬುಕ್? ನಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ತಾನೇ ಸರ್ ನಾವು ಗಲಾಟೆ ಮಾಡಿದ್ದು. ಅವ್ರು ಕಲ್ಲು ಹೊಡೆದ್ರು ಅಂತೇಳಿ ಇವ್ರು ಗಲಾಟೆ ಮಾಡಿದ್ರು. 500 ಜನ ಕೇಸ್ ಬುಕ್ ಮಾಡಿದ್ದೀನಿ. ಬಿಡಿಸ್ಕೊಂಬರೋರು 500 ಜನ ಲಾಯರ್ಗಳನ್ನ ಇಡಬೇಕು ನಾವು. ಅಲ್ಲ ಹಾಗಾದ್ರೆ ಅವ್ರು ಹೇಳೋದು ಹಿಂದೂ ಧರ್ಮನ BJP ಅವರು ಗುತ್ತಿಗೆ ಪಡೆದಿದ್ದಾರಾ ಅಂತ ಹೇಳ್ತಾರೆ. ಹಿಂದೂ ಧರ್ಮನ ಯಾರೂ ಗುತ್ತಿಗೆ ಪಡೆದಿಲ್ಲ. ಸಿದ್ದರಾಮಯ್ಯವ್ರನ್ನ ಇಸ್ಲಾಮಿಕ್ ಧರ್ಮಕ್ಕೆ ಕೊಟ್ಟವ್ರಾ? ಇಸ್ಲಾಮಿಕ್ ಅವರು ನಮ್ಮ DK ಶಿವಕುಮಾರ್ ಅವ್ರನ್ನ ಇಸ್ಲಾಮಿಕ್ ಅವರು ನಮ್ಮ ಹಿಂದೂಗಳು ತಾನೆ, ಅವರು ನಮ್ಮ ಹಿಂದೂಗಳಾಗಿ ನಮ್ಮ ಹಿಂದೂಗಳಿಗೆ ಬಲ ಕೊಡಬೇಕೇ ಹೊರತು ಇಸ್ಲಾಮಿಕ್ ಅವ್ರಿಗೆ ಯಾಕೆ ಬಲ ಕೊಡ್ತಾರೆ? ಇಷ್ಟು ಗಲಾಟೆ ಆಗೋ ಕಾರಣ ಏನು? ಯಾರು ಇವರೇ ಧರ್ಮಸ್ಥಳದ ಗಲಾಟೆ ನಡೀತಾ ಇದೆ, ಇವರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಕಾರ್ಗಳಲ್ಲಿ. ನಾವು ಇಲ್ಲಿ ಒಂದು 15-20 ಕಲ್ಲು ಹೊಡಿಸ್ಬಿಟ್ರೆ ಇಲ್ಲಿ ಡೈವರ್ಟ್ ಆಗೋಗ್ಬಿಡ್ಲಿ ಅಂತನಾ ಅರ್ಥ ನಿಮ್ಮದು? ಅಲ್ಲ ಅವ್ರು ಹೇಳೋದು ಭಾರತದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅನುಕೂಲ ಕೊಡಲಿ ಸರ್. ನಾವು ಹೇಳೋದು ಇಷ್ಟೇ ಸರ್, ನಮ್ಮ ಭಾರತೀಯ ಜನತಾ ಪಕ್ಷ ಇಸ್ಲಾಮಿಕ್ ಧರ್ಮಕ್ಕೆ ಏನು ವಿರೋಧ ಇಲ್ಲ ಸರ್, ನಿಜವಾಗಿ ವಿರೋಧ ಇಲ್ಲ ಸರ್. ನಾವು ಕೊಟ್ಟಷ್ಟು ಅನುಕೂಲಗಳು ಇಸ್ಲಾಮಿಕ್ ಧರ್ಮಕ್ಕೆ, ಇಸ್ಲಾಮಿಕ್ ಅವ್ರಿಗೆ ಯಾರೂ ಕೊಡಲಿಲ್ಲ ಸರ್. ನಮ್ಮ ಯಡಿಯೂರಪ್ಪನವರು ಭಾಳಷ್ಟು ಅನುಕೂಲ ಮಾಡಿಕೊಟ್ಟವ್ರು ಸರ್. ಸುಮಾರು 100 ಕೋಟಿ ರೂಪಾಯಿವರೆಗೂ ಕೊಟ್ಟವ್ರು ಸರ್. ಅಲ್ಲಿ ಮಸೀದಿ ಕಟ್ಕೊಳ್ಳಿಕ್ಕೆ ಶಿವಾಜಿನಗರದಲ್ಲಿ ಭಾಳಷ್ಟು ಅನುಕೂಲ ಕೊಟ್ಟರು ನಮ್ಮವರೇ ಸರ್. ಮಕ್ಕಾ ಮದೀನ ಕಳಿಸಿರೋದು ನಮ್ಮ ಭಾರತೀಯ ಜನತಾ ಪಕ್ಷದಿಂದನೇ ಸರ್. ಹಜ್ ಯಾತ್ರೆ. ಹಾಂ, ನಮ್ಮ ಮೋದಿಯವರು ಯಾರು ಇದುವರೆಗೂ ನಮ್ಮ ಮೋದಿಯವರು ಯಾವುದೇ ಒಂದು ಇಸ್ಲಾಮಿಕ್ ಧರ್ಮದ ಬಗ್ಗೆ ಶಕಾರ ಎತ್ತಿಲ್ಲ ಸರ್. ಅವ್ರು ಯಾರನ್ನೂ ಇದುವರೆಗೂ ವಿರೋಧ ಮಾಡ್ಕೊಂಡಿಲ್ಲ ಸರ್. 140 ಕೋಟಿ ಜನನೂ ನನ್ನ ಜನ. ಸೆಪ್ಟೆಂಬರ್ 17ನೇ ತಾರೀಕು ಹುಟ್ಟಿದ್ದಾರೆ ಸರ್. ನಮ್ಮ ವಿಶ್ವಕರ್ಮ ಹುಟ್ಟಿರೋ ದಿನದಲ್ಲಿ ಹುಟ್ಟಿದ್ದಾರೆ. ಇಡೀ ಭಾರತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ. ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನಾವು. ಭಾರತೀಯ ಜನತಾ ಪಕ್ಷದವ್ರು ಯಾರಿಗೂ ನಾವು ಕೆಟ್ಟವರಲ್ಲ, ನಾವು ಯಾರಿಗೂ ಕೆಡುಕು ಮಾಡೋಕ್ಕೆ ಹೋಗಲ್ಲ. ಕೆಡುಕು ಮಾಡೋರನ್ನ ಕೇಳ್ತೀವಿ ಸರ್ ನಾವು ಅಷ್ಟೇ. ಕೇಳೋದ್ರಲ್ಲಿ ನಮ್ಮ ಧರ್ಮ ಅಲ್ವಾ ಸರ್? ಅದು ಕೇಳಬೇಡ್ರಿ. ನಿಮ್ಗೇನು ಗುತ್ತಿಗೆ ಕೊಟ್ಟಿದ್ದೀವ? ಏನು ನೀವು ಒಬ್ಬರೇ ಹಿಂದೂ ಅಂದರೆ ನೀವು ಬರ್ರಿ ನಮ್ಮ ಜೊತೆಗೆ, ನಾವು ಬೇಡ ಅಂತೀವ? ಹೋಗ್ಲಿಯಪ್ಪ. 138 ಜನದಲ್ಲಿ 9 ಜನ ಇಸ್ಲಾಮಿಕ್ ಧರ್ಮದವರು MLAಗಳಾಗವ್ರೆ. ಅವ್ರು ಯಾರೂ ಎತ್ತಲಿಲ್ಲ. ಯಾರು ಜಮೀರ್ ಅಹಮದ್ ಖಾನ್ ಆಗಲಿ ಇನ್ನೊಬ್ಬನಾಗಲಿ ಯಾರೂ ಎತ್ತಿಲ್ಲ. 9 ಜನ ಇದ್ದಾರೆ. ಇನ್ನು ಉಳಿದಿರೋ ಅಂಥದ್ದು 130 ಜನ, 8 ಜನ ಬಿಡಿ, 130 ಜನ. ಒಬ್ಬರಾದರೂ ಮದ್ದೂರಲ್ಲಿ ಗಲಾಟೆ ಆಗಿದ್ದು ತಪ್ಪು ಅಂತ ಹೇಳಿದಾರ? ಚೆಲುವನಾರಾಯಣ ಸ್ವಾಮಿ ಹೇಳ್ತಾರೆ 3 ಕಲ್ಲು ಹೊಡೆದ್ರೆ ಯಾವ ದೊಡ್ಡ ಬಿಡ್ರಿ ಅಂತಾರೆ. ನಮ್ಮ ಮಹಾನುಭಾವ ಗೃಹ ಮಂತ್ರಿ ಆಗಿರೋಂಥ ಪರಮೇಶ್ ಜಿ ಅವರು ವರದಿ ಬರಲಿ ನೋಡೋಣ ಅಂತಾರೆ. ಸರ್ ನಾವು ಯಾರನ್ನ ಕೇಳೋದು ಸರ್? ನಮ್ಮ ಗಲಾಟೆಗಳನ್ನ ನಮ್ಮ ಮನೆ ನುಗ್ಗಿ ನಾಳೆ ಬೆಳಗ್ಗೆ ನಮ್ಮ ಹೆಣ್ಮಕ್ಳಿಗೆ ನಮಗೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ನೋಡಬೇಕು? ಸರ್ಕಾರ ತಾನೇ ಸರ್ ನೋಡಬೇಕು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ ಸರ್? ಅಲ್ಲ BJP ಅವರು ಮದ್ದೂರು ಗಲಾಟೆನ ಹೋಗಿ ಸಮುದಾಯದ ಜೊತೆ ಶಾಂತಿ ಸೌಹಾರ್ದ ಮಾಡೋದು ಬಿಟ್ಟು ಅಲ್ಲಿ ಕೋಮು ಸಂಘರ್ಷಕ್ಕೆ ದಾರಿ ಮಾಡ್ತೀರಿ ಸರ್. ನೀವು ಮೈಸೂರಲ್ಲಿ ಉದಯಗಿರಿಯಲ್ಲಿ ಬೆಂಕಿ ಇಕ್ಕಿದ್ರು ಸ್ಟೇಷನ್ಗೆ. DC ಆಫೀಸ್, DCಗೆ ಕಲ್ಲು ಹೊಡೆದ್ರು, DC ಕಾರಿಗೆ ಕಲ್ಲು ಹೊಡೆದ್ರು. ಏನು ಮಾಡಿದ್ರು ಸರ್? ಏನು ಮಾಡಿದ್ರು ಹೇಳಿ? ಹೋಗ್ಲಿ ಹುಬ್ಳಿಯಲ್ಲಿ ಬೆಂಕಿ ಇಕ್ಕಿದ್ರಿ, ಸ್ಟೇಷನ್ ಕಲ್ಲಲ್ಲಿ ಹೊಡೆದ್ರಿ. ಏನು ಮಾಡಿದ್ರಿ ಹುಬ್ಳಿಯಲ್ಲಿ? DJ ಹಳ್ಳಿ KG ಹಳ್ಳಿಯಲ್ಲಿ ಏನು ಮಾಡಿದ್ರಿ ಸರ್? ನೀವಾದರೂ 1-2 ಆದರೆ ಸಹಿಸ್ಕೋಬೋದು ಸರ್. ಪ್ರತಿ ಸಲ ನಮಗೆ ನೀವು ತೊಂದರೆ ಕೊಡ್ತಾಯಿದ್ರೆ ನಾವು ಎಷ್ಟಂತ ಸಹಿಸ್ಕೊಳಕ್ಕಾಗತ್ತೆ ಹೇಳಿ? ಏನು ನಮಗೇನು ಬಲನೇ ಇಲ್ವೋ, ಇಲ್ಲ ನಾವೇನು ನಾಮರ್ದಗಳು ಅಂತ ತಿಳ್ಕೊಂಬಿಟ್ಟಾರೋ, ಇಲ್ಲ ಏನಂತಲೇ ಅರ್ಥ ಆಗೋಲ್ಲ. ಅವ್ರು ಏನು ಮಾಡಿದ್ರು ಅವ್ರು ಚಂದ, ನಾವೇನು ಮಾಡೋದು ಚಂದ ಇಲ್ಲ. ನಮಗೇನು ಗುತ್ತಿಗೆ ಕೊಡೋದು ಬೇಡ ಸರ್. ಹಿಂದೂ ಧರ್ಮ ನಮ್ಮ ಧರ್ಮನ ನಾವು ಕಾಪಾಡ್ಕೋತೀವಿ. ನಮ್ಮ ಧರ್ಮ ಅದು ನಾವು ಕಾಪಾಡ್ಕೋತೀವಿ. ಗುತ್ತಿಗೆ ಕೊಡೋದೇನು ಬೇಡ ಸರ್ಕಾರ. ಗುತ್ತಿಗೆ ಕೊಡಿ ಅಂತ ನಾವು ಕೇಳಲೂ ಇಲ್ಲ. ನೀವೂ ಅದೇ ಜಾತಿಯಲ್ಲೇ ಹುಟ್ಟಿದ್ದೀರಾ, ಅದೇ ಧರ್ಮದಲ್ಲೇ ಹುಟ್ಟಿದ್ದೀರಾ. ನೀವು ಯೋಚನೆ ಮಾಡಿ. ಮಾತಾಡುವಾಗ ನೀವು ಹಿಡಿತವಾಗಿ ಮಾತಾಡಿ, ನೀವು ಹಿಡಿತವಾಗಿ ಹೇಳಿ. ಈ ರಾಜ್ಯದಲ್ಲಿರೋ 7,40,00,000 ಜನ ನನ್ನವರು ಅಂತ ಹೇಳಿ. ಇವು ನಮ್ಮ ಮೋದಿಯವ್ರು ಹೇಳ್ತಾ ಇಲ್ವೇ? 140 ಕೋಟಿ ಜನ ನಮ್ಮವರು ಅಂತ ಹೇಳ್ತಾ ಇಲ್ವಾ ಸರ್? ಅವರು ಹಿಂದೂ ಅಂತಲೇ
ಡಿ.ಕೆ. ಶಿವಕುಮಾರ್ ಅವರು ಒಂದು RSS ಕಾರ್ಯಕ್ರಮದಲ್ಲಿ RSS ಗೀತೆಯನ್ನು ಹಾಡಿದ್ದಾರೆ, ಅದಕ್ಕೇನು ಹೇಳ್ತೀರಿ ನೀವು? ಅಲ್ಲ, ಈ ಗೀತೆ ಆಡೋದು ಹಿಂಗೆ, ನೀವು ಇಷ್ಟಕ್ಕೆ ನೀವು ಸೀಮಿತ ಅಂತ ಹೇಳಿದವರು. ಅವ್ರು ಗೀತೆ ಆಡಲಿಲ್ಲ. ನೀವು ಇಷ್ಟಕ್ಕೆ RSS ಈ ಗೀತೆಗೆ ಸೀಮಿತ, ನೀವು ಈ ಗೀತೆ ಬಿಟ್ಟರೆ ನಿಮ್ಗೆ ಇನ್ನೇನು ಬರಲ್ಲ ಅಂತ ಅವ್ರು ಹೇಳಿದ್ದವರು. ಅವರೇನು ತಪ್ಪಾಗಿ ಹೇಳಿಲ್ಲ. ನೀವು ಇಷ್ಟೇ ಆಡೋದು, ಈ ಗೀತೆ ಬಿಟ್ಟರೆ ಬೇರೆ ಗೀತೆ ಬರಲ್ಲ ನಿಮಗೆ, ಇಷ್ಟಕ್ಕೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ABVP ಕಾರ್ಯಕ್ರಮ, ಅದು ಒಂದು BJPಯ ಒಂದು ಯೂತ್ ಸಂಘಟನೆ ABVP, ಅಲ್ಲೂ ಹೋಗಿದ್ದಕ್ಕೂ ಕೂಡ ಅದಕ್ಕೂ ತರಹ ಬೇರೆ ಕಮೆಂಟ್ಗಳು ಬರ್ತಾ ಇದೆ, ಅದಕ್ಕೇನು ಹೇಳ್ತೀರಿ ನೀವು? ಸರ್, ಮುಂದಿನ ದಿನಗಳಲ್ಲಿ BJPಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ ಅಂತ ನನ್ನೊಂದು ಅಭಿಲಾಷ ಸರ್, ಅಭಿಪ್ರಾಯ ಇದೆ ಸರ್. ಓಕೆ. ನವೆಂಬರ್ 15ನೇ ತಾರೀಕು ಒಳಗಡೆ ನಮ್ಮ ಸರ್ಕಾರ, BJP ಸರ್ಕಾರದಲ್ಲಿ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರೆ ಅಂತ ನಮ್ಮದೊಂದು ಆಸೆ ಇಟ್ಕೊಂಡಿದ್ದೀವಿ. ಬರ್ತಾರೆ ಅಂತ ಒಂದು ಗ್ಯಾರಂಟಿನಿದೆ. ಅವರು ನಿಜವಾಗಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಅವರು CM ಆಗ್ತಾರೆ ಹೊರತು ಕಾಂಗ್ರೆಸ್ಸಲ್ಲಿ CM ಆಗಲ್ಲ ಸರ್. ಅವ್ರು ಕಾಂಗ್ರೆಸ್ಸಲ್ಲಿ ಆಗಕ್ಕೆ ಬಿಡೋದು ಇಲ್ಲ. BJPನೇ ಮನೆಯೊಂದು 3 ಬಾಗ್ಲಾಗಿದೆ ಅಲ್ರಿ, ನಿಮ್ಮಲ್ಲೇ ನಮ್ಮನೆ 3 ಬಾಗಿಲು ಎಲ್ಲಾಗಿದೆ ಸರ್. ಬಾಯಿಗೆ ಬಂದಂಗೆ ಬೈದವ್ರನ್ನ ಶಿಕ್ಷೆ ಕೊಡ್ತೀವಿ ನಾವು. ನೀವು ಬಾಯಿದೆ ಅಂದ್ಬಿಟ್ಟು ಏನಂದ್ರೆ ಅದು ಅಂದ್ಕೊಂಡು ಹೋಗ್ಬಿಟ್ರೆ ನಮ್ಮ ಪಕ್ಷನ ಯಾರಾದರೂ ಸರಿನೇ. ಎಸ್.ಟಿ. ಸೋಮಶೇಖರ್ ಇಲ್ಲಿ ಇದ್ಕೊಂಡು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ಗೆದ್ದಿದ್ದೆಲ್ಲಿ BJPಯಲ್ಲಿ, ಮಾತಾಡ್ತಿದ್ದೇನ ಕಾಂಗ್ರೆಸ್ನ. ಅವ್ರು ನೋಡೋಷ್ಟು ದಿನ ನೋಡಿದ್ರು, ಅವ್ರಿಗೆ ಶಿಕ್ಷೆ ಕೊಟ್ಟರು. ನಮ್ಮ ಯತ್ನಾಳ್ ಸಾಹೇಬ್ರು ಏನು ಮಾಡಿದ್ರು, ಮನೇಲಿ ಅವರೇ ನಮ್ಮನೇಲಿ ಊಟ ಮಾಡ್ತಾರೆ, ನಮ್ಮನೇಲಿ ಊಟ ಮಾಡ್ಕೊಂಡು ನಮ್ಮನ್ನೇ ಬೈತಾರೆ. ಹಿಂಗೆಲ್ಲ ಇರೋವಾಗ ನಮಗೆ ಅಂತ ಒಂದು ಹೈಕಮಾಂಡ್ ಇದೆ. ಭಾರತ ದೇಶದಲ್ಲಿ ದೊಡ್ಡ ಒಂದು ಪಕ್ಷ ನಮ್ಮದು ಭಾರತೀಯ ಜನತಾ ಪಕ್ಷ ಬಂದು ದೊಡ್ಡ ಪಕ್ಷ. ಆ ಪಕ್ಷದಲ್ಲಿ ಶಿಸ್ತು ಯಾರಾದರೂ ಶಿಸ್ತು ತಪ್ಪಿದ್ರೆ, ಶಿಸ್ತು ಬಿಟ್ಟು ಹೋದರೆ ಅವ್ರು ಶಿಕ್ಷೆ ಕೊಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಈಗ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ BJPಯ ಸ್ಥಿತಿ ಏನಾಗಿದೆ? ಬರೀ ಪಕ್ಷ ಬಿಡೋದು, ಅವ್ರಿಗಿಷ್ಟ ಆದ್ರೆ ಇಟ್ಕೊಳ್ಳೋದು, ಇಲ್ಲ ಅವ್ರದ್ದೇ ಆದ ಒಂದು ಹಿಂದೆ ಪಡೆ ಕಟ್ಕೊಳ್ಳೋದು, ಇದೆಲ್ಲ ಏನು ನಡೀತಾ? ಹಂಗಿದ್ದಿದ್ರೆ ಮದ್ದೂರಲ್ಲಿ ಅಷ್ಟೊಂದು ಜನ ಸೇರ್ತಾಯಿದ್ದಾರೆ ಸರ್. ಅವ್ರು ಒಂದೇ ಒಂದು ಪಡೆ ಕಟ್ಕೊಳಂಗಿದ್ದಿದ್ರೆ, ವಿಜೇಂದ್ರ ಅವರು ಒಂದೇ ಒಂದು ಪಡೆ ಕಟ್ಕೊಳಂಗಿದ್ದಿದ್ರೆ, ವಿಜೇಂದ್ರ ಅವರು ನೋಡಿ, ನಾನು ನಿನಗಿನ್ನ ಮುಂಚೆ ಇವಾಗ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಸಂಸ್ಥೆಯಲ್ಲೇ ಆಗಲಿ, ನೀವು ಮೊದಲಿಂದ ಕೆಲಸ ಮಾಡ್ತಾಯಿದ್ದೀರಾ. ಇವರು ಇವಾಗ ಬಂದು ನಿಮಗಿನ್ನ ಜಾಸ್ತಿಯಾಗಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಮೇಲೆ ನೀವು ದ್ವೇಷ ಸಾಧನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಿಜೇಂದ್ರ ಯಡಿಯೂರಪ್ಪನವ್ರ ಮಗ ಅನ್ನೋದು ಒಂದು, ಎರಡನೇದು ಅವರೇ ಬೆಳಿಬೇಕಾ ಅನ್ನೋದು ಒಂದು, ಇನ್ಯಾರು ಇರಲಿಲ್ವ ನಮ್ಮನ್ನ ಯಾಕೆ ಮಾಡಲಿಲ್ಲ ಅವ್ರನ್ನೇ ಮಾಡ್ತಾರಲ್ಲ ಅಂತ ಒಂದು. ಈ 3 ಭಾವನೆಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮವರು. ನಮ್ಮ ಕಾರ್ಯಕರ್ತರಲ್ಲಿ ಏನು ಅಂಥದ್ದೇನು ಗೊಂದಲಗಳಿಲ್ಲ. ಈ ಒಂದು ಲೀಡರ್ಸ್ಗಳಾಗಿ ದೊಡ್ಡ ದೊಡ್ಡ MLA ಪದವಿಗಳು, ಮಂತ್ರಿ ಪದವಿಗಳು ಯಾರು ಪಡ್ಕೊಂಡಿದ್ರೋ ಅವ್ರಿಗೆ ಇವಾಗಲೂ ಕೆಲವು ಅಸೂಯೆಗಳಿದೆ ಸರ್. ಅಸೂಯೆ ಇದೆ ಅಂತೇಳ್ಬಿಟ್ಟು ಚತುರನಾದಂಥವ್ರನ್ನ, ಅಭಿವೃದ್ಧಿ ಮಾಡ್ಕೊಂಡು ಹೋಗುವಂಥವ್ರನ್ನ ತೊಂದರೆ ಕೊಡೋದಾಗಲಿ, ಅವ್ರನ್ನ ತೆಗೆಸಿ ಇಳಿಸೋದಾಗಲಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಈಗ ವಿಜೇಂದ್ರ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನ ಇಳಿಸಿ ಅಂತ ಇವರೆಲ್ಲ ಗಲಾಟೆ ಮಾಡ್ತಾರೆ. ಅವರು ಆಳೋ ಸರ್ಕಾರದ ಮಿನಿಸ್ಟ್ರು ಸಿದ್ದರಾಮಯ್ಯ ಅವರು DK ಅವ್ರ ಜೊತೆ ಒಳ ಒಪ್ಪಂದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಒಳ ಒಪ್ಪಂದ ಮಾಡ್ತಾರೆ ಅದಕ್ಕೆ ಅದಕ್ಕೇನಾದರೂ ಸಾಕ್ಷಿ ಆಧಾರಗಳಿರಬೇಕು. ನನಗೆ ಬಾಯಿದೆ ಅಂತ ಹೇಳ್ಬಿಟ್ಟು ನಾನು ಏನು ಬೇಕಾದ್ರೂ ಬೈಯೋಕ್ಕಾಗಲ್ಲ. ನೀವು ಬಾಯಿದೆ ಅಂತ ಬೈದರೆ ನಿಮ್ಗೆ ಒಳಗಡೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ. ಬಾಯಿದೆ ಅಂತ ಬೈತಾವ್ರೆ ಹೊರತು ಅವರು ಪ್ರೂಫ್ ಅಂತೂ ಯಾವುದೂ ಮಾಡೋಕ್ಕಾಗಲ್ಲ. ಯತ್ನಾಳ್ ಅವ್ರು ಹೇಳ್ತಾರೆ, ನಿನ್ನೆ ಮದ್ದೂರಲ್ಲಿ ಏನು ಸೆಷನ್ನಲ್ಲಿ ಧರ್ಮಸ್ಥಳಕ್ಕೆ ವಿಚಾರ ಬಂದಾಗ 3-4 ದಿವಸದಿಂದ ಸೆಷನ್ನಲ್ಲಿ ವಿಜೇಂದ್ರ ಅವ್ರು ಬರಲೇ ಇಲ್ಲ, ಅವ್ರ ವಿರುದ್ಧ ಮಾತಾಡಲೇ ಇಲ್ಲ ಅಂತಂತಾರೆ. ಅದೇ ಒಳ ಒಪ್ಪಂದ ಅಲ್ವಾ ಅಂತ ಅವ್ರು ಹೇಳ್ತಾರೆ. ಈ ಧರ್ಮಸ್ಥಳಕ್ಕೆ ಹೋದವ್ರು ಯಾರು? ಯತ್ನಾಳ್ ಹೋಗಿದ್ರಾ? ಧರ್ಮಸ್ಥಳಕ್ಕೆ ಇಷ್ಟು ಜನ ಕಟ್ಕೊಂಡು SR ವಿಶ್ವನಾಥ್ ಅವ್ರು ಹೋಗಿದ್ರು, ನಮ್ಮ ವಿಜೇಂದ್ರ ಹೋಗಿದ್ರು, ಅಶ್ವಥ್ ನಾರಾಯಣ ಹೋಗಿದ್ರು, ಯಾರು ಹೋಗಿದ್ರು? ಯತ್ನಾಳ್ ಏನಾದರೂ ಹೋಗಿದ್ದಾರಾ? ಹಿಂದೂ ಧರ್ಮದ ಹಿಂದೂಗಳನ್ನ ಎತ್ಕಡ್ತಾರೆ ಹೊರತು ಅವ್ರೇನಾದರೂ ಧರ್ಮದ ಬಗ್ಗೆ ಹೋಗಿ ಧರ್ಮಸ್ಥಳದ ಬಗ್ಗೆ ಏನಾದರೂ ಹೋರಾಟ ಮಾಡೋರ? ಚಾಮುಂಡಿ ಬೆಟ್ಟದಲ್ಲಿ ಏನೋ ಹೋರಾಟ ಮಾಡೋರ? ಎಲ್ಲಿ ಹೋರಾಟ ಮಾಡೋರೆ ಸರ್? ಯತ್ನಾಳಿಂದನೇ ನಮ್ಮ ಇವತ್ತಿನ ದಿನ BJP ಪಕ್ಷಕ್ಕೆ ಕೆಡ್ತಾ ಇರೋದು. ಯಾರೋ 4 ಜನ ಹಿಂದೂಗಳವ್ರೆ ನನ್ನ ಹಿಂದೆಗಡೆ ಅಂತ ಹೇಳ್ಬೋದು ಅವರಷ್ಟೇ. ಇವತ್ತೇನಾದರೂ ಕೆಡಬೇಕು ಅಂದರೆ, BJP ಏನಾದರೂ ಕೆಡಬೇಕು ಅಂದರೆ ಬಸವರಾಜ್ ಯತ್ನಾಳಿಂದಾನೆ ಸರ್. ಯತ್ನಾಳವರೊಬ್ಬರು ಕರೆಕ್ಟಾಗಿದ್ದು ಸಮಾಧಾನವಾಗಿ ಇವತ್ತಿಲ್ಲ ನಾಳೆ ನನಗೆ ಅಧಿಕಾರ ಸಿಗುತ್ತೆ, ಇವತ್ತಿಲ್ಲ ನಾಳೆ ನನ್ನೂ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಭಾವನೆ ಇದ್ದರು. ಅವ್ರು ಎಲ್ಲಿದ್ದರು ಸರ್? ಅವರು ಬಿಜಾಪುರದಲ್ಲಿ ಹಾಲು ಹಿಂಡ್ಕೊಂಡಿದ್ರು ಸರ್. ಅವ್ರನ್ನ ಕರ್ಕೊಂಬಂದವ್ರು ಯಾರು ಸರ್? BS ಯಡಿಯೂರಪ್ಪನವ್ರು ಸರ್. ಕರ್ಕೊಂಬಂದವ್ರನ್ನ MLA ಮಾಡಿದ್ರು ಸರ್. MLA ಮಾಡಿ ಕೇಂದ್ರ ಸಚಿವರನ್ನು ಮಾಡಿದ್ರು ಸರ್. ಆಮೇಲೆ MP ಮಾಡಿ ಇಷ್ಟೆಲ್ಲ ಅನುಕೂಲ ಕೊಟ್ಟ ಮೇಲೂ ನೀವು ನಾನು ಬೈದರೆ ನಾವೇನು ಅನ್ಬೋದು ಸರ್ ನಿಮ್ಮನ್ನು? ಹೌದ್ರಿ, ನಾವು ಅವತ್ತು ಯಡಿಯೂರಪ್ಪನ ಜೊತೆ ಇದ್ದು ನಾವು ಪಕ್ಷ ಕಟ್ಟಿ ನೋಡ್ರಿ, ಇಡೀ ಈ ರಾಜ್ಯದಲ್ಲಿ ಏನಾದರೂ BJP ಸರ್ಕಾರ ಬರಬೇಕು ಅಂದರೆ ಅದು BS ಯಡಿಯೂರಪ್ಪನವರಿಂದನೇ. 40 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿ, ರೈತ ಹೋರಾಟ ಮಾಡಿ, ಭಾಳಷ್ಟು ಹೋರಾಟಗಳು ಮಾಡಿ, ಒಂದಿದ್ದನ್ನ
110 ಗಂಟೆ ತೊಗೊಂಬಂದರು. 110 ಗಂಟೆ ತಂದರು. ಯಾರು ತಂದರು? BS ಯಡಿಯೂರಪ್ಪನವ್ರು ತಂದರು. 20 ತಿಂಗಳು ಆಡಳಿತ ಆಳದಂಥ ನಮ್ಮ HD ಕುಮಾರಸ್ವಾಮಿ ಅವರು ನಮಗೂ 20 ತಿಂಗಳು ಬಿಟ್ಟು ಕೊಟ್ಟಿದ್ರೆ ಇವತ್ತು ನಮ್ಮ ಪಾಲಕ್ಕೆ ದೇವರಾಗ್ಬಿಡೋರು ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು. ಅವ್ರು ಬಿಟ್ಟು ಕೊಟ್ಟಿದ್ದಕ್ಕೆ ನಾವು BJP ಬೆಳೆಯೋಕ್ಕೆ ಒಂದು ಕಾರಣ ಆಯಿತು. ನಾವೇನು BJPಯಲ್ಲಿ ಎಲ್ಲರನ್ನೂ ದೂಷಣೆ ಮಾಡ್ತೀವಿ ಅನ್ನೋದೇನಿಲ್ಲ. ನಾವೇನಕ್ಕೆ ಆಡಳಿತ ಪಕ್ಷದವ್ರು ತಪ್ಪು ಮಾಡಿದಾಗ ಮಾತ್ರ ವಿಜೇಂದ್ರ ಎದ್ದು ನಿಂತ್ಕೋಬೇಕು. ನಮ್ಮ ಆರ್ ಅಶೋಕ್ ಅವ್ರು ಎದ್ದು ನಿಂತ್ಕೋತಾರೆ. ಈಗ ತಪ್ಪು ಮಾಡದೇ ಇದ್ದಾಗ ನೀವು ಆರ್ ಅಶೋಕ್ ಅವ್ರು ಹೆಂಗೆ ಎದ್ದು ನಿಂತ್ಕೊಂಡು ಮಾತಾಡೋಕ್ಕಾಗುತ್ತೆ? ನಮ್ಮ ಬಸವರಾಜ ಬೊಮ್ಮಾಯಿ ಇವ್ರಿಗೆ ಯತ್ನಾಳವ್ರಿಗೆ ಏನು ಬೇಕಾದ್ರೂ ಮಾತಾಡೋ ಅಧಿಕಾರ ಇದೆ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು. ಅವ್ರು ಯಾರನ್ನ ಬೇಕಾದ್ರೂ ಬೈಯೋ ಅಧಿಕಾರ ಇದೆ, ಯಾರನ್ನ ಬೇಕಾದ್ರೂ ಹೇಳೋ ಅಧಿಕಾರ ಅವ್ರಿಗಿದೆ. ನಮ್ಮ ಪಕ್ಷದಲ್ಲಿ ಹಂಗಲ್ಲ. ನಮ್ಮ ಪಕ್ಷದಲ್ಲಿ ಶಿಸ್ತಲ್ಲಿ ಮಾತಾಡ್ಬೇಕು. ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀವಿ ಅಂತೇಳಿ ನಮ್ಮ ಇವರು ಕಾರ್ಕಳ ಮಂತ್ರಿನ ಸುನಿಲ್ ಕುಮಾರ್ನವ್ರು ಬಿಟ್ಟಿದ್ವಿ. ನಾವೇ ಸುನಿಲ್ ಕುಮಾರ್ ಮಾತಾಡಿದ್ರಲ್ಲ, ನಮ್ಮ ಅವರು ಮಾತಾಡಲಿಲ್ಲ ಅಂದರೆ ಸುನಿಲ್ ಕುಮಾರ್ ಮಾತಾಡಿದ್ರಲ್ಲ. ಸುನಿಲ್ ಕುಮಾರ್ ಮಾತಾಡೋದ್ರಲ್ಲಿ ಯಾರೋ ತಪ್ಪಿದೆ ಅಂತ ಹೇಳಿ ಈ ರಾಜ್ಯದ ಜನತೆ ಹೇಳಿ ಸುನಿಲ್ ಕುಮಾರ್ ಕರೆಕ್ಟಾಗಿ ಮಾತಾಡಿದ್ರು. ಇವಾಗ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ SITಯಲ್ಲಿ ಏನೂ ಸಿಗಲಿಲ್ಲ, 15 ಕಡೆ ಅಗದಾಗೂ ಏನೂ ಸಿಕ್ಕಲಿಲ್ಲ ಅಂದಾಗ ಅದನ್ನು ಕ್ಲೋಸ್ ಮಾಡಬೇಕಾಗಿತ್ತು. ಒಬ್ಬೊಬ್ಬರನ್ನೇ ಹೋಗಿ ಕಂಪ್ಲೇಂಟ್ ಕೊಡಿಸಿ ಆ ಮಹೇಶ್ ಪರೋಡಿನ ಯಾರೋ ಅವನಲ್ಲ ತಿಮ್ಮರೋಡಿ ಆ ಮಹೇಶ್ ತಿಮ್ಮರೋಡಿ ಅವನ ಮೇಲೆ ಅಮ್ಮ ಹೇಳಿದಾಳೆ, ಸ್ವಾಮಿ ನನಗೆ ಇವನೇ ಹೇಳ್ಕೊಟ್ಟು ಸ್ವಾಮಿ, ಸುಜಾತ ನನಗೆ ಹೇಳ್ಕೊಟ್ಟಿದ್ದು ಇವನೇ ಸ್ವಾಮಿ, ಅವನು ಮಟ್ಟಣ್ಣ ಇವರೆಲ್ಲ ಹೇಳ್ಕೊಟ್ರು ಸ್ವಾಮಿ ಅಂತ ಹೇಳಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮನೇಲಿ ಇಟ್ಟವ್ರೆ. ಏನು ಇದು SIT ಏನು ಅರ್ಥನೇ ಆಗ್ತಾ ಇಲ್ಲ ಜನಕ್ಕೆ. ಅಂದರೆ ಯತ್ನಾಳ್ ಅಂದರೆ BJP ಭಯನಾ ಸರ್? ಯತ್ನಾಳ್ ಅಂದರೆ BJP ಭಯ ಇಲ್ಲ, BJP ಅಂದರೆ ಯತ್ನಾಳಕ್ಕೆ ಭಯ. ಯತ್ನಾಳ್ ಒಬ್ಬ ಸರ್ ಇರೋದು. BJPಯಲ್ಲಿ ಇರೋದು ಎಷ್ಟು ಜನ ಸರ್? 68 ಜನ ಇದ್ದೀವಿ. ಯತ್ನಾಳ್ಗೆ BJP ಅಂದರೆ ಭಯ ಹೊರತು ಅವ್ರು ನಿಜವಾದ ಬಸವರಾಜ ಯತ್ನಾಳು ನಿಜವಾದ ಈ ರಾಜಕೀಯದಲ್ಲಿ ನಾನು ಕಿಲಾಡಿ ಕಿಂಗ್ ಅನ್ನೋದಾದರೆ ಮುಂದಿನ ದಿನ ಬರೋ ದಿನಗಳಲ್ಲಿ ಅವರು ಒಂದು ಪಕ್ಷ ಕಟ್ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಹೆಸರು ಹೇಳ್ದಿರಾ ಅವ್ರ ಅಧಿಕಾರಕ್ಕೆ ಬಂದರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಸರ್. ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, BJP ನನ್ನನ್ನು ಗೌರವಿತವಾಗಿ ವಾಪಸ್ ಪಕ್ಷಕ್ಕೆ ಕರ್ಕೊಳ್ಳಿಲ್ಲ ಅಂದರೆ 2022ರ ಸಾರ್ವತ್ರಿಕ ಚುನಾವಣೆಯಲ್ಲಿ BJPಗೆ ಟಕ್ಕರ್ ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿದ್ದಾರೆ ಸರ್. ಅವರು ನಿಜವಾದ ರಾಜಕಾರಣಿನೇ ಆದರೆ 2 ಸಕ್ಕರೆ ಮಿಲ್ಲಿದೆ, 1000 ಹಸ ಸಾಕ್ಕೊಂಡಿದ್ದಾರೆ, ಒಂದು ಈ ಬುದ್ಧಿ ತಯಾರಿಸೋ ಫ್ಯಾಕ್ಟ್ರಿ ಇದೆ. ಇವನ್ನೆಲ್ಲ ಕಳ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋದಾದರೆ ಅವರು ಪಕ್ಷ ಕಟ್ಬೋದು ಸರ್. ಪಕ್ಷ ಕಟ್ಟಿದ್ರೆ ಏನು ಬ್ಲ್ಯಾಕ್ ಮೇಲಾ? ನಿಜವಾಗಿ ಬ್ಲ್ಯಾಕ್ ಮೇಲೇ ಸರ್. ಈಗ ನಮ್ಮ BS ಯಡಿಯೂರಪ್ಪನವ್ರು ಕಟ್ಟಿದ್ರಲ್ಲ ಸರ್ ಪಕ್ಷ, KJP ಕಟ್ಟಿದ್ರಲ್ಲ ಸರ್. ನಾವು 8 ದಿನ ಇದ್ವಿ ಸರ್, ನಾವು ಅವ್ರ ಜೊತೆ ತಾನೇ ಇದ್ವಿ. ನಮ್ಮದು ನಾವು ಹೇಳ್ತಾ ಇದ್ದೀವಿ ಸರ್. ಕ್ರಾಂತಿರಂಗ ಕಟ್ಟಿದ್ರು ಬಂಗಾರಪ್ಪನವ್ರು ಸರ್, ಅವ್ರು 8 ದಿನ ಇಟ್ಕೊಂಡಿದ್ರು ಸರ್. ಅದನ್ನು ದೇವರಾಜ ಅರಸರು ಮಾಡಿದ್ರು ಸರ್, ಕೋಡೇಶ್ವರ್ ಕಟ್ಟಿದ್ರು ಸರ್. ಪಕ್ಷ ಕಟ್ಟಿದವ್ರು ಯಾರು ಸರ್ ಕರೆಕ್ಟಾಗಿ ಮಾಡೋರೆ? ಇವತ್ತು ಉಳಿದಿರೋದು ಎಷ್ಟು ಪಕ್ಷ ಸರ್? ಒಂದು ರಾಷ್ಟ್ರೀಯ ಪಕ್ಷಗಳು 2 ಉಳಿದಿದೆ. ಅಂದರೆ ಪ್ರಾದೇಶಿಕ ಪಕ್ಷ ಒಂದೇ ಉಳಿದಿರೋದು, JDS. ಇನ್ಯಾವುದು ಉಳಿದಿದೆ? ಈಗ ಅದನ್ನು ನೋಡಿ ನಮ್ಮ ಜೊತೆಲೇ ಬಂದು ಸೇರ್ಕೊಂಡ್ರಾ? ನಾವು ಅವ್ರು ಇವಾಗ ಒಂದಾಗಿದ್ದೀವ? ನಾವು ಅವ್ರು ಒಂದಾದ್ಮೇಲೆ ಮುಂದಿನ ಸರ್ಕಾರ ನಮ್ಮದೇ ಅಲ್ವಾ? ಅಂದರೆ ಈಗ ಹೊಂದಾಣಿಕೆ ಆಗಿದ್ರೆ ಇಂದು JDSಗೆ ಲಾಭನ ನಿಮಗೆ ಲಾಭನ ಈ ವಿಚಾರದಲ್ಲಿ ಸರಿಸಮಾನವಾಗಿ ಲಾಭ ಸರ್. ಯಾಕೆ ಗೊತ್ತಾ? ಒಂದು MP ಗೆದ್ದರು. ಗೆದ್ದಿದ್ದು ಎಷ್ಟು ಸರ್ MPಗಳನ್ನ? 2 ಅಲ್ವಾ ಸರ್? ಇಬ್ರು ಗೆದ್ರಲ್ಲ ಸರ್. ಅಲ್ಲಿ ಒಬ್ಬರಲ್ಲಿ ಯಾರು ಸರ್ ಮಂತ್ರಿ ಮಾಡಿರೋದು? ಭಾರತೀಯ ಜನತಾ ಪಕ್ಷ ಅಲ್ವಾ ಸರ್ ಮಾಡಿದ್ದು JDSನ? ಅವಾಗ ಯಾರಿಗೆ ಲಾಭ ಸರ್? BJPಗೆ ಲಾಭ ಆಯಿತು, JDSಗೆ ಲಾಭ ಆಯಿತು. ಅಲ್ಲ, ಅವ್ರು ಹೇಳ್ತಾರೆ 19 ಕ್ಷೇತ್ರದಲ್ಲಿ BJPಗೆ ಬ್ಯಾಕ್ ಸಪೋರ್ಟ್ JDS ಮತದಾರ ಅಂತ. ಯಾರು ವೋಟ್ ಆದಮೇಲೆ ಬ್ಯಾಕ್ ಸಪೋರ್ಟು? ಎಲೆಕ್ಷನ್ ಆಗಿನ ಮುಂಚೆ ಅವರೇ ನಮ್ಮ ಜೊತೆಲಿ ಸೇರಿರಲಿಲ್ಲ. ಎಲೆಕ್ಷನ್ ಆದಮೇಲೆ ಅವರಪ್ಪ ಹೇಳಿ ಇವಾಗಲೇ ನಿನ್ನ ಇದು ಮಾಡಿಬಿಡ್ತಾನೋ, DK ಶಿವಕುಮಾರ್ ತಿಂದುಬಿಡ್ತಾನೆ, ಇನ್ನು ನೆಕ್ಸ್ಟು ತಿಂದಾಕ್ಬಿಡ್ತಾನೆ ಕಣೋ, ಹೋಗಿ ಸೇರ್ಕೊಳ್ಳೋ ಫಸ್ಟು ಅಂತೇಳಿ ನಮ್ಮ ನರೇಂದ್ರ ಮೋದಿಜಿಯವ್ರ ಹತ್ರ ಅವರೇ ಹೋಗಿ ಮಾತಾಡಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸೇರಿಸಿ, ಆಗ್ಲಪ್ಪ ನಮ್ಮದ್ರಲ್ಲಿ ನೀವು ಸೇರ್ಕೊಳ್ಳಿ ಅಂತೇಳಿ 3-4 ಕೇಳಿದ್ರು, 2-3 ಕೊಟ್ಟರು. 1 ಹೋಯ್ತು, ಇನ್ನು 2 ಬಂತು. 2ರಲ್ಲಿ 1 ಮಾಡವ್ರೆ. ನೀವೇ ಯೋಚನೆ ಮಾಡಿ ಸರ್, MP ಸೀಟ್ ಗೆದ್ದಿರೋದು 2, 1 ಕೊಟ್ಟಿರೋದು ಹೈಯೆಸ್ಟ್ ಮಿನಿಸ್ಟ್ರ್ ಪೋಸ್ಟು. ನಿಮ್ಗೆ ಅಂಥ ಸಾಧಾರಣ ಮಿನಿಸ್ಟ್ರ್ ಪೋಸ್ಟ್ ಅಲ್ಲ ಅದು. 2 ಸ್ಥಾನಗಳು ಕೊಟ್ಟಿದ್ದಾರೆ ಅವ್ರಿಗೆ. ಉಕ್ಕು ಗಣಿಗಾರಿಕೆ 1 ಕೊಟ್ಟವ್ರೆ, ಒಂದು ಕೈಗಾರಿಕಾ ಮಂತ್ರಿ ಕೊಟ್ಟವ್ರೆ, ಭಾರಿ ಕೈಗಾರಿಕೆ ಮಂತ್ರಿ. ಇವೆರಡು ಸಿಗೋದು ಕಷ್ಟದ. ಇದು ಯಾರಿಗೆ ಲಾಭ ನೀವು ಹೇಳಿ? ಭಾರತೀಯ ಜನತಾ ಪಕ್ಷ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ನಿಮ್ಮನ್ನು ನೋಡಿ, ರಾಷ್ಟ್ರಪತಿ ಇವತ್ತು ರಾಧಾಕೃಷ್ಣನ್ ಆಗಿದ್ದಾರೆ, ಉಪರಾಷ್ಟ್ರಪತಿನ ಮಾಡಿದ್ದಾರೆ. ಅವರು ತಮಿಳ್ನಾಡಲ್ಲಿ ಏನೋ ಒಂದು ರಾಜ್ಯಪಾಲರಾಗಿದ್ದರು, ತಂದು ಮಾಡಿದ್ದಾರೆ ಅವ್ರನ್ನ. ಏನಂದರೆ ಯಾವತ್ತಾರು ಒಂದಿನ ಅನುಕೂಲ ಆಗುತ್ತೆ. ನಮಗೂ ಅದೇ ಆಸೆ, ಯಾವತ್ತಾರು ನಮಗೂ ಒಂದಿನ ಆಸೆ ಆಗುತ್ತೆ, ನಾವು ಒಂದಿನ ರಾಜ್ಯಸಭಾ ಮೆಂಬರ್ ಆಗ್ಬೋದು ಅನ್ನೋ ಭಾವನೆ ನಮಗೆ. ನೋಡಿ, ಇಡೀ ಕರ್ನಾಟಕದಲ್ಲಿ, ಇಡೀ ಬೆಂಗಳೂರಲ್ಲಿ ಯಾರ ಮನೆಗೂ ಸೆಂಟ್ರಲ್ ಗೌರ್ಮೆಂಟಿಂದ, ಡೆಲ್ಲಿಯಿಂದ ಒಂದು ಪುಸ್ತಕ ಬರುತ್ತೆ ನಮ್ಮ ಮನೆಗೆ. ಮೋದಿಜಿಯವ್ರದ್ದು ಒಂದು ಪುಸ್ತಕ ಬರುತ್ತೆ. ಮೊದಲು ಹಿಂದಿಯಲ್ಲಿ ಕಳಿಸೋರು, ಆಮೇಲೆ ಇಂಗ್ಲೀಷಲ್ಲಿ ಕಳಿಸಿದ್ರು, ಇವಾಗ ಕನ್ನಡದಲ್ಲಿ ಕಳಿಸ್ತಾವೆ ನಮ್ಮ ಮನೆಗೆ. ನೀವು ಬಂದು ನೋಡಿ, ನಮ್ಮ ಮನೆಗೆ ಒಂದು ಪುಸ್ತಕ ಮಾತ್ರ ನಮ್ಮ ಮನೆಗೆ ಬರೋದು ಇಡೀ ಬೆಂಗಳೂರಿಗೆ.
ಯಾರ ಮನೆಗೂ ಹೋಗಲ್ಲ ಪುಸ್ತಕ. ಈ ಮೋದಿ 3.0 ಬಗ್ಗೆ ಏನು ಹೇಳ್ತೀರಾ? ಯಾವ್ದು ಸರ್? ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆದರು. 17ಕ್ಕೆ ಅವ್ರ ಬರ್ತ್ಡೇ ಕೂಡ ಇದೆ. ಹೌದು. ನೀವೊಬ್ಬರು ಆ ಪಕ್ಷದ ಮುಖಂಡರಾಗಿ, ಕಾರ್ಯಕರ್ತರಾಗಿ ಮತ್ತು ಸಾಮಾನ್ಯ ಭಾರತೀಯ ನಾಗರಿಕನಾಗಿ ಏನು ಹೇಳ್ತೀರಾ ಅವರ ಆಡಳಿತ ವ್ಯವಸ್ಥೆ ಬಗ್ಗೆ? ಸರ್, ಆಡಳಿತ ವ್ಯವಸ್ಥೆ ಮೋದಿಯವರಿಂದನೇ ಇಡೀ ರಾಷ್ಟ್ರಕ್ಕೆ, ಇಡೀ ಭಾರತಕ್ಕೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ. ಸೈನಿಕರೇನಾದರೂ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂದರೆ ಮೋದಿಜಿನೇ ಕಾರಣ. ಆಪರೇಷನ್ ಸಿಂಧೂರ್. ಹೌದು, ಅವರೇ ಕಾರಣ. ಯಾಕಂದರೆ ಎಲ್ಲ ಮಂತ್ರಿಗಳನ್ನು ನನ್ನ ಸ್ಥಾನ ಅವ್ರದ್ದು, ಅವ್ರ ಸ್ಥಾನ ನಂದು ಅಂತಲೇ ಹೋಗ್ತಾ ಇದ್ದಾರೆ ಹೊರತು ನಾನು ಪ್ರಧಾನಮಂತ್ರಿ ಆಗೋಗಿದ್ದೀನಿ ಎಲ್ಲ ನಾನೇ ಮಾಡಬೇಕು ಅನ್ನೋದೇನಿಲ್ಲ. ಅವ್ರವ್ರ ಕೆಲಸ ಅವ್ರಿಗೆ ವಹಿಸ್ಬಿಟ್ಟಿದ್ದಾರೆ ಅವರು. ಈ ಭಾರತ ದೇಶದಲ್ಲಿ ಏನೋ ನಮ್ಮ ರಾಹುಲ್ ಗಾಂಧೀಜಿಯವರು ಯಾವುದೋ ಚುನಾವಣಾ ಆಯೋಗದ ಮೇಲೆ ಯಾವುದೋ ಒಂದು ಏನೋ ಹಿಡ್ಕೊಂಡು ಏನೋ ಓಡಾಡ್ತಾರೆ. ಅದು ಆಗದಿದ್ದ ಕೆಲಸ ಸರ್. ಅದು ಮತಗಳತನ ಆರೋಪ. ಅದೆಲ್ಲ ಏನಂದರೆ ಎಲೆಕ್ಷನ್ ಆಗೋ ಟೈಮಲ್ಲಿ ಕಂಡುಹಿಡಿಬೇಕೇ ಹೊರತು ಎಲೆಕ್ಷನ್ ಆಗಿ ನಾನು ಗೆದ್ದ ಮೇಲೆ ನೀನು ಮಾಡಿದ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಯಾರೂ ಒಪ್ಪಲ್ಲ, ಅವರೂ ಒಪ್ಪಲ್ಲ. ಚುನಾವಣಾ ಆಯೋಗದವರು ಅದೇ ಒಂದು ಸಪ್ರೇಟ್ ಇಲಾಖೆ. ನಿಮ್ಗೆ ಅಧಿಕಾರ ಹೋದ್ಮೇಲೆ ನಿಮ್ಮನ್ನು ಚುನಾವಣೆಗೆ ನಿಲ್ಲಿಸೋದು. ನೀವು ಅವಾಗ ಏನು ಮಾಡೋಕ್ಕಾಗತ್ತೆ? ಈಗ ಸರ್ಕಾರ ಕೂಡ ಏನು ಬ್ಯಾಲೆಟ್ ಪೇಪರಿಂದ ಮುಂದಿನ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಬ್ಯಾಲೆಟ್ ಪೇಪರ್ ಮಾಡೋರು ಯಾರು? ಚುನಾವಣಾ ಆಯೋಗದವ್ರು ಮಾಡೋದು. ಹೌದು, ಅದು ನಿರ್ಧಾರ ಮಾಡಬೇಕಾಗಿರೋ ಯಾರು? ಚುನಾವಣಾ ಆಯೋಗದವರು. ಇವರೆಲ್ಲ ಮಾಡಬೇಕಾಗಿರೋರು. ನೀವು ಬ್ಯಾಲೆಟ್ ಪೇಪರ್ ಮಾಡೋದನ್ನು ಮಾಡಿಬಿಡ್ತಾರಾ? ಅಂದರೆ BL ಕಂಪ್ನಿ ಮುಚ್ಚಿಬಿಡೋದು. ಹಂಗಾದ್ರೆ ತಯಾರಾಗೋದು BL ಕಂಪ್ನಿಯಲ್ಲಿ, ನಮ್ಮ ಭಾರತ್ ಎಲೆಕ್ಟ್ರಾನಿಕ್ ಕಂಪ್ನಿಯಲ್ಲಿ ತಯಾರಾಗೋದು ಮಿಷಿನ್ಗಳು. ಅಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ, ಮಿಷಿನ್ ಬರೋಕ್ಕಿಂತ ಮುಂಚೆ. ಈಗ ಮುಂದುವರೆದ ರಾಷ್ಟ್ರಗಳು ಏನು EVM ಮಷಿನನ್ನು ಬ್ಯಾನ್ ಮಾಡಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ಅಮೇರಿಕಾ, ಜಪಾನ್, ಜರ್ಮನಿ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ರಾಷ್ಟ್ರಗಳಲ್ಲಿ, ಅಮೇರಿಕದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಏನಂದರೆ, ನೀವು ಫುಟ್ಬಾಲ್ ಸೈಡಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸಲ್ಲಿ ನಿಮಗೆ ಬ್ಯಾಲೆಟ್ ಪೇಪರ್ ಇರ್ತದೆ. ನೀವು ಅಲ್ಲಿ ಮಾಡಿ ಆ ಫುಟ್ಪಾತಲ್ಲಿ ಹಾಕ್ಬಿಟ್ಟು ಹೋಗೋದು. ನಿಮ್ಮನ್ನೇನು ಇದರಲ್ಲಿ ಏನೋ ಕರೆದೋ ಸ್ಕೂಲಲ್ಲಿ ಇನ್ನೊಂದರಲ್ಲಿ ಮತಗಟ್ಟೆಗಳಲ್ಲಿ ಕರೆಯಲ್ಲ. ಅಲ್ಲಿ ನೀವು ಅಲ್ಲಿ ಹಾಕ್ಬಿಟ್ಟು ಹೋಗೋದು ಅಂಥ ಒಂದು ಇರೋದಲ್ಲಿ. ನಿಮಗೇನು ಈ ಥರ ನೀವು ಯಾರಿಗಾದ್ರೂ ಹಾಕ್ಬೋದು ಓಟು, ಆ ಥರ ಸಿಸ್ಟಮ್ ಇರೋದು. ನಮ್ಮ ಭಾರತ ದೇಶದಲ್ಲಿ ಆ ಥರ ಬರಲ್ಲ. ಬ್ಯಾಲೆಟ್ ಪೇಪರು ಮಾಡೋಂಥ ಸ್ಥಿತಿ ಬರಲ್ಲ ನಮಗೆ. ಯಾಕಂದರೆ ಪೇಪರು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ, ಅದು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ. ಇದು ಕರೆಕ್ಟಾಗಿದೆ. ಇದನ್ನೇ ಮುಂದುವರಿಸ್ತಾರೆ ಹೊರತು ಚುನಾವಣಾ ಆಯೋಗದವರು ಬೇರೆ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಚುನಾವಣಾ ಆಯೋಗದವರು ಮಾಡ್ತಾರೋ ತಪ್ಪೇನಂತ ಹೇಳಿದ್ರೆ, ಗ್ಯಾರಂಟಿಗಳನ್ನ ಗೆದ್ದರೂ ಕೊಡಬಾರ್ದು, ಸೋತರೂ ಕೊಡಬಾರ್ದು. ಗ್ಯಾರಂಟಿಯನ್ನು ಮಾತ್ರ ಇರಲೇಬಾರ್ದು. ಗ್ಯಾರಂಟಿಯನ್ನು ದುಡ್ಡು ಕೊಡೋದು ಯಾವುದರಿಂದ? ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಿಂದ. ಈ ಟ್ಯಾಕ್ಸ್ ದುಡ್ಡಿಂದ ನೀವು ಕೊಡೋದಾದರೆ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಡಿ. ನೀವೇನೋ ನಿಮ್ಮನೆ ದುಡ್ಡನ್ನು ಕೊಡೋಂಗಿದ್ರೆ, ನೀವು ನಿಮ್ಮನೆ ಆಸ್ತಿ ಏನಾದರೂ ಮಾರ್ಕೊಡೋಂಗಿದ್ರೆ ಗ್ಯಾರಂಟಿ ಯೋಜನೆ ಮಾಡ್ಕೊಂಡು ಕೊಡಿ ಅಂತ ಚುನಾವಣಾ ಆಯೋಗದವ್ರು ನಿಜವಾಗಿ ಕಿವಿ ಹಿಂಡಿದ್ರೆ ಮಾತ್ರ ಇದು ಒಂದು ಸಕ್ಸಸ್ ಆಗುತ್ತೆ. ಇಲ್ಲ ಅಂತೇಳಿದ್ರೆ ನೀವು ಎಲೆಕ್ಷನ್ ಮಾಡೋವಾಗ ದುಡ್ಡು ಕೊಟ್ಟರೆ ತಪ್ಪು ಅಂತೀರಿ, ಹೆಂಡ ಕೊಟ್ಟರೆ ತಪ್ಪು ಅಂತೀರಿ, ಏನು ಕೊಟ್ಟರು ತಪ್ಪು 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 ಅಂತೀರಿ. ಎಲೆಕ್ಷನ್ ಆದಮೇಲೆ ಕೊಡ್ತೀರಲ್ಲ, ಯಾವ ದುಡ್ಡಲ್ಲಿ ಕೊಡ್ತೀರಿ ನೀವು? ಸರ್ಕಾರ ದುಡ್ಡಲ್ಲಿ ತಾನೇ ಕೊಡ್ತೀರಾ. ಅದು ತಪ್ಪು. ಅದು ತಪ್ಪು ತಾನೇ. ಚುನಾವಣಾ ಆಯೋಗದವರು ಮೊದಲನೇ ಮಾಡೋ ತಪ್ಪು ಅದು. ಚುನಾವಣಾ ಆಯೋಗದವ್ರದ್ದು ತಪ್ಪಿದೆ. ಅದನ್ನು ಅವರು ನಿಜವಾಗಿ ಸರಿಯಾದಂಥ ಕಾನೂನು ತಂದು, ಯಾರೇ ಪಕ್ಷದವರಾಗಲಿ, ಯಾವುದೇ ರಾಜ್ಯ ಆಗಲಿ, ಯಾವುದೇ ಆಗಲಿ, ಅವ್ರಿಗೆ ಇದೇ ಕಂಡೀಷನ್ ಹಾಕಬೇಕು. ನೀವು ಯಾವುದೋ ಗ್ಯಾರಂಟಿ, ಆಂಧ್ರ ಪ್ರದೇಶ ಮುಳುಗೋಗಿದೆ, ಇವಾಗ ಗ್ಯಾರಂಟಿ ಕೊಟ್ಟು. ತೆಲಂಗಾಣ ಮುಳುಗೋಗಿದೆ, ಪಂಜಾಬ್ ಮುಳುಗೋಗಿದೆ. ಈ ಗ್ಯಾರಂಟಿ ಇದೆ. ಈಗ ನಮ್ಮ ರಾಜ್ಯನೂ ಮುಳುಗೋಗುತ್ತೆ. ಈ ಪಕ್ಕದಲ್ಲಿ ಡೆಲ್ಲಿಯಲ್ಲಿ ಕೊಟ್ಟವ್ರೆ, ಯಾರೋ BJP ಕೊಟ್ಟವ್ರೆ, ಅದು ಮುಳುಗೋಗುತ್ತೆ. ಗ್ಯಾರಂಟಿ ಕೊಟ್ಟಿದ್ದೆಲ್ಲ ಮುಳುಗೋಗುತ್ತೆ ಸರ್. ಎಲ್ಲಿಂದ ಕೊಡ್ತೀರಿ ಸರ್ ಗ್ಯಾರಂಟಿ? BJP ಅವರೇನು ಗ್ಯಾರಂಟಿ ಇವ್ರು ನೋಡ್ಕೊಂಡೆ ಅವರು ಕೊಡ್ತೀನಿ ಅಂತ ಹೇಳಿ ಮಾಡಿರೋದು. ಬಟ್ ಅದು ಆ ಸ್ಟೇಟು ಮುಳುಗೋಗುತ್ತೆ ಸರ್. ಗ್ಯಾರಂಟಿ ದುಡ್ಡು, ಗ್ಯಾರಂಟಿ ಯೋಜನೆ ಬಂದು ಪಬ್ಲಿಕ್ ದುಡ್ಡು. ಅದು ಆ ಪಬ್ಲಿಕ್ ದುಡ್ಡನ್ನ ಏನು ಪಬ್ಲಿಕ್ಗೆ ಯೂಸ್ ಮಾಡಬೇಕು. ರಸ್ತೆಗಳು ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಆರೋಗ್ಯ ವ್ಯವಸ್ಥೆ ಮಾಡಬೇಕು, ಶಿಕ್ಷಣ ವ್ಯವಸ್ಥೆ ಮಾಡಬೇಕು. ಈ 4 ವ್ಯವಸ್ಥೆಗಳನ್ನ ಇವರು ಮಾಡಿದಾಗ ಜನ ಅಭಿವೃದ್ಧಿ ಆಗ್ತಾರೆ, ರಾಜ್ಯ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಕ್ಲೀನ್ ಆ್ಯಂಡ್ ಸಿಟಿ ಆಗುತ್ತೆ, ಕ್ಲೀನ್ ಸಿಟಿ. ಪಾರ್ಕ್ಗಳು, ನೀವು ಆಂಧ್ರದಲ್ಲಿ ಹೈದ್ರಾಬಾದ್ಗೆ ಹೋಗಿ ಬನ್ನಿ, ಯಾವುದೇ ಒಂದು ಫುಟ್ಪಾತ್ ಒಳಗಡೆ ಬರಲ್ ಪಾರ್ಕ್ ಇರ್ತದೆ. ಯಾವುದೇ ನೀವು ಹೈದ್ರಾಬಾದ್ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಕಲ್ಕಟ್ಟಾಗೆ ಹೋಗಿ, ಮೇಡಮ್ ಮಾಡಿದ್ದಾರೆ, ಅವ್ನು ಬೈತೀವಿ ನಾವೆಲ್ಲ. ಅಮ್ಮ ಕಲ್ಕಟ್ಟ ಹೊಸ ನಗರನ ಚೆನ್ನಾಗಿ ಮಾಡಿದ್ದಾರೆ. ನೀವು ಇದಕ್ಕೆ ಹೋಗಿ ಬನ್ನಿ, ಇಂಡೋರ್ಗೆ ಹೋಗಿ ಬನ್ನಿ, ಇಂಡೋರ್ ನೋಡ್ಕೊಂಬನ್ನಿ ಹೆಂಗಿದೆ ಸಿಟಿ ಅಂತ. ಪ್ರತಿಯೊಂದು ಸಿಟಿನೂ ಚೆನ್ನಾಗೇ ಇದೆ. ನಮ್ಮ ಸಿಟಿನೇ ಗಲೀಜು. ಎಲ್ಲಿ ನೋಡಿ, ಯಾವ ರೋಡಲ್ಲಿ ಹೋಗಿ ನೀವು ಯಾವ್ದು ನೋಡಿ ಗಲೀಜು, ಹಳ್ಳ ಕೊಳ್ಳ ಇದೆ. ಗ್ರೇಟರ್ ಬೆಂಗಳೂರು ನಮ್ಗೆ ಏನಕ್ಕೆ ಬೇಕಾಗಿತ್ತು ಸರ್? BBMP ಏನಾಗಿತ್ತು ಸರ್? ನೀವು 5 ಭಾಗ ಮಾಡಿದ್ರಿ, ಮಾಡ್ಕೊಳ್ಳಿ. BBMP 5ನೇ ಭಾಗ ಅಂತ ಮಾಡಬೇಕಾಗಿತ್ತು. ಗ್ರೇಟರ್ ಬೆಂಗಳೂರು ಯಾಕೆ ಮಾಡಿದ್ರೆ? ಗ್ರೇಟರ್ ಬೆಂಗಳೂರು ಮಾಡಿರೋ ಉದ್ದೇಶ ಸರ್ಕಾರ ಹೇಳೋ ಪ್ರಕಾರ
ಬೆಂಗಳೂರಲ್ಲಿ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. 1,40,00,000 ಜನಸಂಖ್ಯೆ ಇದೆ. 2 ಕೋಟಿ ಆಗಲಿ ಸರ್, ಎಲ್ಲರಿಗೂ ಸರಿ ಸಮಾನ. ಸರ್ 2 ಕೋಟಿ ಆಗಲಿ ಸರ್. 4 ಭಾಗ ಮಾಡಿದ್ದೀರಲ್ಲ ಸರ್, ಇವಾಗ ನೀವು 5 ಭಾಗ ಮಾಡಿದ್ದೀರಾ, 5 ವಾರ್ಡ್ ಮಾಡಿದ್ದೀರಾ, 5 ಕಮಿಷನರ್ ಮಾಡಿ, ನಾವೇನು ಬೇಡನಲ್ಲ. 4 ಮಾಡಿ, 4 ಕಮಿಷನ್ ಮಾಡಿ, ಈಸ್ಟು ವೆಸ್ಟು ಸೌತು ನಾರ್ತು ಅಂತ ಮಾಡಿ 4 ಭಾಗ ಮಾಡಿ, 4 ಭಾಗಕ್ಕೂ 4 ಮೇಯರ್ ಮಾಡಿ, 4 ಡಿವಿಷನ್ಸ್ ಮಾಡಿ, ಏನು ಬೇಡನಲ್ಲ. ಬೆಂಗಳೂರಿನ BBMP ಮಾಡಿದ್ದೇನೆಂದರೆ ಡೆವಲಪ್ಮೆಂಟ್ ಆಗಿದ್ದೇ ಬೆಂಗಳೂರು 5 ಭಾಗದಿಂದ ಮಾಡಿರಿ. ನೀವು ಗ್ರೇಟರ್ ಬೆಂಗಳೂರು ಎಲ್ಲವರೆಗೂ ಮಾಡಿಕೊಂಡು ಅದ್ರ ಬೋರ್ಡ್ ಚೇಂಜ್ ಮಾಡೋಕ್ಕೆ 50,000 ಕೊಟ್ಟಿರಬೇಕು ಸರ್. ಹೌದು, ಯಾರಿಗೆ ಲಾಸು ಸರ್ ಅದು? ಗ್ರೇಟರ್ ಬೆಂಗಳೂರು ಹೇಳೋಕ್ಕಾದ್ರೂ ಬರುತ್ತೆ ಸರ್ ಅದು. ಅಲ್ಲ, ಒಟ್ಟಾರೆ ಅವರು ಬೆಂಗಳೂರು BBA ಅದು ಹೇಳೋಕ್ಕೆ ಬರೋಲ್ಲ ಸರ್. ಅದು ಕೆಲವ್ರಿಗೆ BBMP ಕರೆಕ್ಟಾಗಿತ್ತು. ನಮ್ಮ ಉಪಮುಖ್ಯಮಂತ್ರಿಗಳು ಅದೇನು ಹಠಾನೋ ಏನು ಚಲನೋ ಗೊತ್ತಿಲ್ಲ, BBMP ಹೋಗಿ ಗ್ರೇಟರ್ ಬೆಂಗಳೂರು ಮಾಡಿದ್ರು. ಗ್ರೇಟರ್ ಬೆಂಗಳೂರು ಅಂದರೆ ಇಂಗ್ಲೀಷ್ ಅರ್ಥ, ಅದು ಗ್ರೇಟರ್ ಅಂದರೆ ಇಂಗ್ಲೀಷ್, ಅದು ಕನ್ನಡದವರಲ್ಲ ನಾವು. ನಾವೇನು ಅಮೇರಿಕಾದಲ್ಲಿ ಹುಟ್ಟಿದ್ದೀವ ಗ್ರೇಟರ್ ಅನ್ನೋಕ್ಕೆ? ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಾಯ್ತು ಅರ್ಥನ. DK ಶೋರ್ ಹೇಳ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಹಾಗಾಗಿ ಸರ್ ಅವರೇ ಶಾಶ್ವತ ಇರಲ್ಲ, ಇನ್ನು ಟೀಕೆಯಲ್ಲಿ ಸರ್ ಮಾಡೋಕ್ಕಾಗತ್ತೆ ನಾವು? ಅವರೇ ಶಾಶ್ವತ ಇರಲ್ಲ. ಇವಾಗ ಅಲ್ಲಿಂದ ನೋಡೋಣ, 2.5 ವರ್ಷ ಆದಮೇಲೆ ತಗೊಳ್ಳಿ ನೋಡೋಣ ಅವ್ರ ಮುಖ್ಯಮಂತ್ರಿ ಸ್ಥಾನನ. ತಗೊಳ್ಳಿ ನೋಡೋಣ, ಅವರೇ ಶಾಶ್ವತ ಇಲ್ಲ. ಟೀಕೆಗಳು ಇರ್ತವೆ ಸರ್, ಟೀಕೆಗಳು ಮಾಡಿದ್ರೇ ಕೆಲಸ ಆಗೋದು. ಟೀಕೆಗಳಿಲ್ಲಂದರೆ ಕೆಲಸ ಆಗಲ್ಲ. ಟೀಕೆಗಳು ಮಾಡಬೇಕು. ಮಳೆಗಾಲ ನಿಂತ ಮೇಲೆ ಎಲ್ಲ ರೋಡ್ಗಳು ಹಾಕ್ತೀನಿ ಅಂತಾರೆ. ಹೋಗ್ಲಿ, ಮುಚ್ಚಿಕ್ಕಿರೋ ದುಡ್ಡು ತೆಗಿತಾರೆ ಅಂದರೆ ದುಡ್ಡೆಲ್ಲಿದೆ? ಎಲ್ಲ ಕೊಟ್ಬಿಟ್ಟಿದ್ದಾರೆ ಗ್ಯಾರಂಟಿಗೆ. ದುಡ್ಡಿದ್ರೆ ತಾನೇ ನೀವು ಅಲ್ಲಿ ತೆಗಿಯೋಕ್ಕೆ. ಯಾವ ದುಡ್ಡಲ್ಲಿ ಮಾಡ್ತಾರೆ ಅಭಿವೃದ್ಧಿನ? ಒಂದೊಂದು ಹಳ್ಳ 3 ಅಡಿ ಬಿದ್ದಾವೆ ಒಂದೊಂದು ಕಡೆ. ಮಾಡಲಿ, 40 ಫ್ಲೈಓವರ್ಗಳು ನಿಂತೋಗವೆ. 40 ಫ್ಲೈಓವರ್ ಬೆಂಗಳೂರಲ್ಲಿ ಅರ್ಧಕ್ಕೆ ನಿಂತೋಗವೆ ಕೆಲಸಗಳು. ಈಜಿಪುರ ಫ್ಲೈಓವರ್ ನಿಂತಿದೆ, ಇಲ್ಲಿ ವೀರಭದ್ರೇಶ್ವರ ಫ್ಲೈಓವರ್ ನಿಂತಿದೆ, ಈ ಕಡೆ ಬಂದು ಅವನು ಮುನಿರತ್ನಂ ವಾರ್ಡಲ್ಲಿ 2-3 ನಿಂತಿದೆ, ಆ ಕಡೆ ಎಲ್ಲ ಇಡೀ ಬೆಂಗಳೂರು 40 ಫ್ಲೈಓವರ್ಗಳು ನಿಂತಿದೆ. ಕೆಲಸ ಮಾಡ್ತೀರಾ? ಯಾವಾಗ ಇದನ್ನೆಲ್ಲ ಮುಗಿಸೋದು? ಇದಕ್ಕೆಲ್ಲಿಂದ ದುಡ್ಡು ತರ್ತಾರೆ? ಓಕೆ, ರೈಟ್ ಸರ್. ಇದನ್ನು ಹೊರತುಪಡಿಸಿ ತಾವು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೀರಾ, BJP ಪಕ್ಷದ ಆಹ್ವಾನಿತರು. ತಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ಏನೆಲ್ಲ ಕಾರ್ಯಗತಗಳು ಮಾಡ್ಬೋದು? ನಮಗೆ ಮುಖ್ಯವಾಗಿ ವಿಶ್ವಕರ್ಮ ಜನಕ್ಕೆ ರಾಜಕೀಯದ ಮೀಸಲಾತಿ ಕೊಡಬೇಕು. ಮುಖ್ಯವಾಗಿ ರಾಜಕೀಯದ ಮೀಸಲಾತಿ ಕೊಡಬೇಕು. 2ನೇದು, ಶಿಕ್ಷಣ ಸಂಸ್ಥೆಗಳು ಮಾಡಲಿಕ್ಕೆ ನಮ್ಗೆ ಅನುಕೂಲತೆ ಸರ್ಕಾರದಿಂದ ಮಾಡಿಕೊಡ್ಬೇಕು. ನಮ್ಮ ಮಠಾಧೀಶರಿಗೆ 64 ಜನ ಮಠಾಧೀಶರಿದ್ದಾರೆ. ಆ ಮಠಾಧೀಶರಿಗೆ ಅನುದಾನಗಳನ್ನ ಕೊಡಬೇಕು. ಎಲ್ಲ ಮಠಾಧೀಶರಿಗೆ ಕೊಡ್ತಾರೆ ಸರ್ ಸರ್ಕಾರ. ನಮ್ಮ ಮಠಾಧೀಶರಿಗೂ ಕೊಡಬೇಕು ಸರ್, ಅನುಕೂಲಗಳನ್ನ ಕೊಡಬೇಕು. ಶಿಕ್ಷಣ ಬೆಳಿಬೇಕು, ನಮ್ಮಲ್ಲಿ ಶಿಕ್ಷಣ ಬೆಳಿಬೇಕು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಶಿಕ್ಷಣ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಮಠಾಧೀಶರು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು. ಇಲ್ಲ ಅಂದರೆ ಶಿಕ್ಷಣ ಸಂಸ್ಥೆ ಮಾಡೋವಂಥವ್ರಿಗಾದರೂ ಅನುಕೂಲ ಕೊಡಬೇಕು ಸರ್ಕಾರ. ಭಾಳಷ್ಟು ಜಮೀನುಗಳು ಖಾಲಿ ಬಿದ್ದಿದೆ. 1 ಎಕರೆ ಜಮೀನು ತೊಗೊಳಕ್ಕಾಗಲ್ಲ ನಾವೋಗಿ. ನಾನು ಸುಮಾರು 2007ನೇ ಇಸ್ವಿಯಿಂದ ಇದುವರೆಗೂ ರಾಜ್ಯ ಸರ್ಕಾರಕ್ಕೆ, DC-ಗಳಿಗೆ, ತಹಸೀಲ್ದಾರ್ಗೆ ಮನವಿನ ಭಾಳಷ್ಟು ಸಲ್ಲಿಸಿದ್ದೀವಿ. ನಮಗೊಂದು 2 ಎಕರೆ ಜಮೀನು ಕೊಡಿ ಸ್ವಾಮಿ, ಒಂದು ವಿದ್ಯಾರ್ಥಿ ನಿಲಯ, ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕು ಒಂದೊಂದು ವಿದ್ಯಾರ್ಥಿ ನಿಲಯ ಮಾಡ್ತೀವಿ, ನಮಗೆ 2 ಎಕರೆ ಜಮೀನು ಕೊಡಿ, ನಮಗೂ ಅದರಲ್ಲಿ ಒಂದು ಸ್ವಲ್ಪ ಅನುದಾನ ಕೊಡಿ, ಒಂದು ಹಾಸ್ಟೆಲ್ ಮಾಡಿದ್ರೆ ನಮ್ಮ ಹುಡುಗರು ಓದ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೇಳಿ ಸಾಕಾಗಿ ನಮಗೇನು ಕೊಡಲ್ಲ ಅವರು. ನಾನು ಹೇಳಿದ್ನಲ್ಲ, ನಮ್ಮ ಅರೇಮಾದನಹಳ್ಳಿ ಮಹಾಸ್ವಾಮೀಜಿಗಳಿಗೆ ಮಾತ್ರ 1-1.5 ಕೋಟಿ ಕೊಟ್ಟವ್ರೆ. ಅದು ಬಿಟ್ಟರೆ ಇನ್ಯಾರು ಕೊಟ್ಟಿಲ್ಲ ಅವ್ರು ದುಡ್ಡು. ಸೊ ಈ ಎಲ್ಲ ಯೋಜನೆಗಳನ್ನು ಪಡಿಬೇಕಾದ್ರೆ ನೀವು ಹೇಳಿದ್ರಿ ಹೋರಾಟ ಮಾಡಬೇಕು ಅಂತ. ಹೋರಾಟದ ಮನೋಭಾವನೆ, ಹೋರಾಟ ಮಾಡಿದ್ರೆ ಮಾತ್ರ ನಾವೇನು ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ನೇತೃತ್ವದಲ್ಲಿ ಸಮುದಾಯ ಹೋರಾಟಗಳಾಗಲಿ ಅಥವಾ ಮೂಲಭೂತ ಸೌಕರ್ಯಗಳನ್ನ ಕೇಳೋದಾಗಲಿ ಯಾವ ನಿಟ್ಟಿನಲ್ಲಿ ಸಂಘಟನೆ ಮಾಡೋಕ್ಕೆ ಮುಂದಾಗ್ತೀರ? ಸಂಘಟನೆಗಳಿದೆ, ಆ ಸಂಘಟನೆ ಎಲ್ಲ ಮಲಗಿರೋ ಸಂಘಟನೆಗಳಿದೆ, ಎದ್ದೇಳಬೇಕು. ಈಗ ನಾನು ನಂಜುಂಡಿ ಕಡೆ, ನಾನು ನಾಗರಾಜ್ ಕಡೆ, ನಾನು ಉಮೇಶ್ ಕಡೆ ಅನ್ನೋದನ್ನ ಬಿಡಬೇಕು. ಸೊ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ನಾವೆಲ್ಲ ಒಗ್ಗಟ್ಟಾಗಬೇಕು. ಮೈಸೂರಲ್ಲಿ ಒಂದು ಭಾಗ, ಧಾರವಾಡದಲ್ಲಿ ಒಂದು ಭಾಗ, ಗುಲ್ಬರ್ಗದಲ್ಲಿ ಒಂದು ಭಾಗ, ಬಿಜಾಪುರದಲ್ಲಿ ಒಂದು ಭಾಗ, ಈ ಆಗೋದು ಬಿಟ್ಬಿಟ್ಟು ನಾವೆಲ್ಲ ಒಂದು ಕಡೆ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ರಾಜಕೀಯ ಸ್ಥಾನಮಾನನೂ ತಗೋಬೇಕು. ವಿಶ್ವಕರ್ಮ ಸಮುದಾಯಕ್ಕೆ ಏನು ಅನುಕೂಲಗಳು ಸರ್ಕಾರದಿಂದ ಪಡಿಬೇಕು ಅದು ನಾವು ಪಡಿಬೇಕು. ಪಡೆದಾಗ ಮಾತ್ರ ನಾವು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮೀಸಲಾತಿ ಹೋರಾಟ ಅಂತ ನಾವು ಏನು ಕೇಳ್ತಾ ಇದ್ದೀವಿ, ಮೀಸಲಾತಿ ಏನು ಕೇಳ್ತಾ ಇದ್ದೀವಿ, ಅದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ನಮ್ಮ ಜನಾಂಗಕ್ಕೆ ಏನು ಕೊಡಬೇಕು ನಮಗೆ ಕೊಡಲಿ, ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ಏನು ಕೊಡಬೇಕು ಅದನ್ನು ಕೊಡಲಿ. ಎಲ್ಲ 108 ಜಾತಿನೂ ಬಡತನದಲ್ಲೇ ಇದೆ, ಶ್ರೀಮಂತರು ಯಾರೂ ಇಲ್ಲ. ಅದರಲ್ಲಿ ಇರೋದು 2 ಜಾತಿ ಅಂತ ನಿಮ್ಗೆ ಆಗಲಿಂದ ಹೇಳ್ತಾ ಇದ್ದೀವಿ. ಒಂದು ಈಡಿಗರು, ಒಂದು ಕುರುಬರು ಬಿಟ್ಟರೆ ಬಾಕಿಯವರು ಯಾರೂ ಇಲ್ಲ. ಅದರಲ್ಲೂ ಬಡತನ ಇದ್ದಾರೆ, ಹಳ್ಳಿಗಳಲ್ಲಿ ಬಡತನದಲ್ಲಿ ಇದ್ದಾರೆ, ಇಲ್ಲ ಅಂದಿಲ್ಲ. ರಾಜಕೀಯ ಸ್ಥಾನಮಾನ ಗುರುಸ್ಕೊಂಡಿರೋದು ಮತ್ತು ರಾಜಕೀಯದಲ್ಲಿ ಗೆದ್ದಿರೋದು, ಶಿಕ್ಷಣ ಸಂಸ್ಥೆಗಳಿರೋದು ಅವ್ರದ್ದೇನೆ, ಬೇರೆಯವ್ರದ್ದು ಯಾರ್ದು ಇಲ್ಲ. ಅಲ್ಲ, ಏನು ಕರೆ ಕೊಡ್ತೀರಾ ಇವತ್ತಿನ ಸಂದರ್ಶನದಲ್ಲಿ ಸಮಾಜದ ಯುವಕರಿಗೆ? ಸಮಾಜದವರು ಏನಿಲ್ಲ, ಎಲ್ಲ ನಾವೆಲ್ಲ ಒಂದು, ನಮ್ಮ ಜಾತಿ ಎಲ್ಲ ಒಂದು. ವಿಶ್ವಕರ್ಮ ಜಯಂತ್ಯೋತ್ಸವ ದಿನದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಕೈ ಬಿಟ್ಬಿಡೋದಲ್ಲ.
ಇವತ್ತು ನಾವು ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡ್ತೀವಿ, ಇವತ್ತು ಅಮರಶಿಲ್ಪಿ ಜಗನ್ನಾಚಾರ್ಯ ಸಂಸ್ಕೃತಿ ದಿನಾಚರಣೆ ಮಾಡ್ತೀವಿ ಅನ್ನೋದಲ್ಲ. ಮಾಡಿದ ಮೇಲೆ ಆ ಒಗ್ಗಟ್ಟನ್ನ ಹಂಗೆ ಪ್ರದರ್ಶನ ಮಾಡಿಕೊಂಡು ಹಂಗೆ ಮನವಿಗಳನ್ನ ಸಲ್ಲಿಸಬೇಕು ಸರ್ಕಾರಕ್ಕೆ. ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಸ್ವಾಮೀಜಿಗಳನ್ನಾಗಲಿ ಇಲ್ಲ ಅಧ್ಯಕ್ಷಗಳನ್ನಾಗಲಿ ಕೇಳ್ಬಿಟ್ಟು ಯಾವ್ರಿಗೆ ಹಾಕಬೇಕು ನಾವು ಓಟು, ಯಾರಿಗೆ ಹಾಕಿ ನಾವು ಅನುಕೂಲ ಪಡಿತೀವಿ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬೇಕು. ಜೊತೆಗೆ ನಾವು ಯಾವುದೇ ಪಕ್ಷ ಆಗಲಿ, ಪಕ್ಷದ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಬೇಡ್ರಿ. ನೀವು ಯಾವುದೇ ಆಗಲಿ, ಯಾರು ಒಳ್ಳೆಯವ್ರು ನಮಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆ ನೀವು ಮತ ಚಲಾವಣೆ ಮಾಡಲಿಕ್ಕೆ ನೀವು ತಿಳ್ಕೊಳ್ಳಿ. ಯಾಕಂದರೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ನಿಮ್ಗೆ ಯಾರು ಅನುಕೂಲ ಮಾಡಿ ಸಹಾಯ ಮಾಡ್ತಾರೋ ಅಂಥವ್ರಿಗೆ ಮತ ಚಲಾವಣೆ ಮಾಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪ್ರತಿಯೊಬ್ಬರೂ ಸರ್ಕಾರದ ಮೀಸಲಾತಿಗೆ ಮತ್ತು ರಾಜಕೀಯದ ಮೀಸಲಾತಿಗೆ ಹೋರಾಟ ಮಾಡಿ. ಶಿಕ್ಷಣ ಅಂತೂ ನಮ್ಗೆ ಬೇಕೇ ಬೇಕು. ಮಕ್ಕಳಿಗೆ ಶಿಕ್ಷಣಕ್ಕೆ ಏನು ಬೇಕೋ ನೀವೆಲ್ಲಿ ಅದನ್ನು ಶಿಕ್ಷಣ ಕೊಡಿಸ್ಬೇಕು ಮಕ್ಕಳಿಗೆ ಕೊಡಿಸಿ ಶಿಕ್ಷಣ. ಕಾರ್ಪೆಂಟ್ರ್ ಕೆಲಸ ಮತ್ತು ಕುಲುಮೆ ಕೆಲಸ ಅದನ್ನು ಕಡಿಮೆ ಮಾಡೋದು ಕಲೀರಿ. ವಿದ್ಯಾವಂತರಾಗಿ ಈ ಸರ್ಕಾರನ ನಮ್ಮ ಕೈಗೆ ಆಡಳಿತ ಮಾಡೋವಂಥ ಅಧಿಕಾರ ನೀವು ತಗೊಳ್ರಿ. ನೀವೆಲ್ಲರೂ ಒಗ್ಗಟ್ಟಾಗಿದ್ದು ಈ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಜನಾಂಗನ ಮೇಲಕ್ಕೆ ಎತ್ತಬೇಕು ಅಂದರೆ ಎರಡೇ ಆಧಾರ. ಅದಕ್ಕೆ ಶಿಕ್ಷಣ ಒಂದು, ಸ್ವಾಮೀಜಿಗಳಿಗೆ ಗೌರವ ಕೊಡಿ. ಸ್ವಾಮೀಜಿಗಳಿಗೆ ಎಲ್ಲ ಗೌರವ ಕೊಟ್ಟು ಸ್ವಾಮೀಜಿಗಳಿಗೆ ನೀವು ಸ್ವಾಮೀಜಿಗಳನ್ನ ಬೆಳೆಸಿದ್ರೆ ಸ್ವಾಮೀಜಿ ನಮ್ಮನ್ನು ಬೆಳೆಸ್ತಾರೆ. ಯಾಕಂದರೆ ಶಿಕ್ಷಣ ಸಂಸ್ಥೆ ಬೆಳೆಸೋಕ್ಕಾಗೋದು ಅವರೊಬ್ಬರೇ, ನಾವೆಲ್ಲ ಶಿಕ್ಷಣ ಸಂಸ್ಥೆ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಯುವಕರಿಗೆ ಹೇಳೋದಿಷ್ಟೇ, ನೀವು ಒಗ್ಗಟ್ಟಾಗಿ ನೀವು ಸರ್ಕಾರದಿಗೆ ಮನವಿಗಳನ್ನ ತಿಂಗಳಿಗೊಂದ್ಸಲಿ ಆದರೂ ಮನವಿಗಳನ್ನ ಕೊಡಿ. ಮನವಿಗಳನ್ನ ಕೊಟ್ಟು ರಾಜಕೀಯದಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ರಾಜಕೀಯವ್ರ ಮನೆ ಬಾಗಿಲಿಗೆ ಪ್ರತಿ ದಿನ ಹೋಗ್ತಿರೋ ಇಲ್ಲ ವಾರಕ್ಕೆ ಹೋಗ್ತಿರೋ ಹೋಗಿ ನಾವು ನಮ್ಮನ್ನು ಗುರುತಿಸಿ ಸ್ವಾಮಿ, ನಮ್ಮನ್ನು ರಾಜಕೀಯಕ್ಕೆ ತೊಗೊಂಡೋಗಿ ಸ್ವಾಮಿ ಅಂತ ಕೇಳ್ಕೊಳ್ಳಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಇದ್ರ ಜೊತೆಗೆ ನಾಗರಾಜ್ ಅವರು ಸರ್ಕಾರ ಮಟ್ಟದಲ್ಲಿ ಏನೇ ಯೋಜನೆಗಳು ಬಂದರೆ ಸಮುದಾಯದ ಫ್ರಂಟ್ ಲೈನಿಗೆ ನೀವು ನಿಂತು ಖಂಡಿತವಾಗಿ ಕೊಡಿಸ್ತೀನಿ. ನಮಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಲ್ಲಿ ಭಾಳಷ್ಟು ಅನುಕೂಲಗಳಿದೆ, ಪಡ್ಕೊಳ್ಳಿ. ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಂದು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆ ಇದೆ ಅಂತಿದೆ. ಆ ಇಲಾಖೆಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಿ. ಅದೇ ನೀವು ಗ್ರಾಮ ಪಂಚಾಯತಿಗಳಿಗೆ ನಿಮ್ಮದೇನಾದರೂ ಖಾಲಿ ನಿವೇಶನಗಳಿದ್ದರೆ ಗ್ರಾಮ ಪಂಚಾಯತಿಗೆ ಮೊದಲು ಒಂದು ಅರ್ಜಿ ಹಾಕಿ. ಅಲ್ಲೇನಾದರೂ ರಿಜೆಕ್ಟ್ ಮಾಡಿದ್ರೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಚಾಮರಾಜಪೇಟೆ ಅಲ್ಲಿಗೆ ಬಂದು ನಮ್ಮ ಕೈಲಿ ಕೊಡಿ ಅರ್ಜಿ, ನಾವು ಸರ್ಕಾರ ಕೊಡ್ತೀವಿ. ನಮ್ಮ ಕೈಲಾಗಿದ್ದು ಏನಿದೆ ಸರ್ಕಾರದಿಂದ ಹೋರಾಟ ಮಾಡಿ ಕೊಡಿಸ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಅದೇ ರೀತಿ ವಿಶ್ವಕರ್ಮ ನಗರ ಅಂತ ಮಾಡಿ ನಮ್ಮ ಜನಾಂಗಕ್ಕೆ ಬೆಂಗಳೂರಲ್ಲಿ ನಿವೇಶನ ಕೊಟ್ಟಿದ್ದೀವಿ. ನೀವೂ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಒಂದೊಂದು 2 ಎಕರೆ ಜಮೀನು 3 ಎಕರೆ ಜಮೀನು ತೊಗೊಂಡು ಆ ಒಂದು ಏನು ನಿಮಗೆ ಅಲ್ಲಿ ಖರ್ಚು ಬೀಳುತ್ತೋ ಆ ಖರ್ಚಿಗೆ ನೀವು ಜನಾಂಗಕ್ಕೆ ನಿವೇಶನಗಳು ಕೊಡಿ. ನೀವು ಅಭಿವೃದ್ಧಿ ಆಗ್ತೀರಿ, ನಮ್ಮ ಜನಾಂಗನೂ ಒಂದು ಒಗ್ಗಟ್ಟಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ತಾವು ಇಲ್ಲಿವರೆಗೂ ಬಂದು ತಮ್ಮ ಬಿಜಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಚಾನಲ್ಲಿಗೆ ಬಂದು ತಮ್ಮ ಸಮುದಾಯ ಮತ್ತು ತಮ್ಮ ರಾಜಕೀಯ ಏನು ಜೀವನ ಮುಂದಿನ ಆಶೋತ್ತರಗಳ ಬಗ್ಗೆ ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಸೊ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಎಲ್ಲ ಏನು ಸಮುದಾಯದ ಬಗ್ಗೆ ಕಳಕಳಿಯ ಮಾತುಗಳನ್ನು ಆಡಿದ್ದಕ್ಕಾಗಿ ಚಾನಲ್ ವತಿಯಿಂದ ಹಾಗೂ ಸಮುದಾಯದ ವತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಯುತ ಎಲ್ ನಾಗರಾಜಾಚಾರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಮಹಾಮಂಡಳ ವಿಶ್ವಕರ್ಮ ಸಮುದಾಯ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಸತತ 1 ಗಂಟೆಗಳ ಕಾಲ ಅವರು ಸಮುದಾಯ ಮತ್ತು ಅವರ ರಾಜಕೀಯ ಸಾಮಾಜಿಕ ಸೇವೆಗಳ ಬಗ್ಗೆ ನಮ್ಮ ಜೊತೆ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಇದೇ ರೀತಿ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಗಳಿಗೆ ತಮ್ಮ ಜೊತೆ ಬರ್ತೀನಿ. ಸದಾ ನೋಡ್ತಾ ಇರಿ VTV ಭಾರತ್. ನಾನು ಚಂದ್ರಶೇಖರ್.